ಸುದ್ದಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಸುದೀರ್ಘ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದವರು ತೀರಾ ವಿರಳ ಅಂತಾನೆ ಹೇಳಬಹುದು. ಇದರಲ್ಲಿ ದೇವರಾಜ್ ಅರಸು ಅವರು 7 ವರ್ಷ 239 ದಿವಸಗಳ ಕಾಲ ಆಡಳಿತವನ್ನು ನಡೆಸಿ ಆ ದಾಖಲೆಯನ್ನು ಬರೆದಿರ್ತಾರೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ದಾಖಲೆಯನ್ನು ಮುರಿದಿದ್ದಾರೆ. ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಅಂತ ಕರೆಸ್ಕೊಳ್ತಾರೆ. ಸಿದ್ದರಾಮಯ್ಯನವರು ಈ ಮೂಲಕ ದಾಖಲೆ ರಾಮಯ್ಯ ಕೂಡ ಆಗಿದ್ದಾರೆ. ಕರ್ನಾಟಕ ಗೌರ್ಮೆಂಟಲ್ಲಿ ಈಗ 2.5 ವರ್ಷಗಳ ಆಡಳಿತವನ್ನು ನಡೆಸಿದ್ದಾರೆ. 2ನೇ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಮೂಲಕ ಪೂರ್ಣಾವಧಿ CM ಏನಾದರೂ ಆಗ್ತಾರಾ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಕೊಟ್ಟಂತಹ ಕೊಡುಗೆಗಳೇನು, ಈ ಅವಧಿಯಲ್ಲಿ ಕೊಟ್ಟಿರುವಂತಹ ಕೊಡುಗೆಗಳೇನು, ಮುಂದಿನ ಗುರಿಯನ್ನು ಏನಿಟ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಳ್ತಾರೆ ಅನ್ನೋದಾದರೆ ಅದಕ್ಕೆ ಕಾರಣಗಳೇನು? ಯಾಕಂದರೆ ಸಮರ್ಥ ನಾಯಕತ್ವ ಅಂದರೆ ಅದಷ್ಟು ಸುಲಭದ ಮಾತಲ್ಲ. 40 ವರ್ಷದ ರಾಜಕಾರಣದ ಆಗುಹೋಗುಗಳ ಕುರಿತಂತೆಯೇ ರಾಜಕೀಯ ಚಿತ್ರಣವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಸಿದ್ದರಾಮಯ್ಯನವ್ರನ್ನ ಅನ್ನರಾಮಯ್ಯ ಅಂತ ಕೂಡ ಕರೀತಾರೆ. ಯಾಕಂದರೆ ಅನ್ನಭಾಗ್ಯ ಅನ್ನುವಂತಹ ಬಹುದೊಡ್ಡ ಯೋಜನೆಯನ್ನು ಕಳೆದ ಬಾರಿಯ ಅವಧಿಯಲ್ಲಿ ಅವರು ಕೊಟ್ಟು ಕರ್ನಾಟಕದ ಜನತೆಯ ಮನಸ್ಸಿನಲ್ಲಿ ಅಚ್ಚಳಿಯದ ನಾಯಕನಾಗಿ ಉಳ್ಕೊಳ್ತಾರೆ. ರೈಟ್, ಇದು ಒಂದು ಭಾಗ ಆಯಿತು ಅನ್ನೋದಾದರೆ, ಮಗದೊಂದು ಕಡೆ ಈಗ ನೋಡಿ ದಾಖಲೆ ರಾಮಯ್ಯ ಕೂಡ ಆಗಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ದೇವರಾಜ್ ಅರಸು ಅವರು 7 ವರ್ಷ 239 ದಿವಸಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿಕೊಟ್ಟಿದ್ದಾರೆ. ಆ ದಾಖಲೆಯನ್ನು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಸಂಭ್ರಮ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ. 7 ವರ್ಷ 240 ದಿವಸಗಳಾಗುತ್ತೆ ನಾಳೆಗೆ. ಅಂದರೆ ಇವತ್ತಿಗೆ 239 ದಿವಸ ಅಂದರೆ ಸರಿಸಮ. ದೇವರಾಜ್ ಅರಸು ಅವರು 7 ವರ್ಷ 239 ದಿವಸಗಳ ಆಡಳಿತವನ್ನು ನಡೆಸಿದ್ರು. ಇವತ್ತಿಗೆ 7 ವರ್ಷ 239 ದಿವಸ ಆಯಿತು ಸಿದ್ದರಾಮಯ್ಯನವರ ಆಡಳಿತಕ್ಕೂ. ನಾಳೆ ಆಯಿತು ಅಂತ ಹೇಳಿದ್ರೆ ಆ ದಾಖಲೆ ಬ್ರೇಕ್ ಆಗುತ್ತೆ. ಈ ಮೂಲಕ ದೇವರಾಜ್ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿತಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು ಗಮನಿಸಬೇಕು, ಬಜೆಟ್ ರಾಮಯ್ಯ ಕೂಡ ಇವರು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಏನು ಕೊಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅದನ್ನು ನಾವು ಬದಿಗಿಟ್ಟರೂ ಕೂಡ ಅತಿ ಹೆಚ್ಚು ಬಾರಿ ದಾಖಲೆ, ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿರುವಂಥ ದಾಖಲೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವ್ರಿಗೆ ದಕ್ಕಿರುವಂಥ ಮತ್ತೊಂದು ಗರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತೀರಾ ಸಹಜವಾಗಿ ಸಂಭ್ರಮ ಅನ್ನೋದು. ಇದೆಲ್ಲದರ ಜೊತೆಗೆ ಮಗದೊಂದು ಆಯಾಮದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಕೂಡ ಗುರುತಿಸ್ಕೊಳ್ತಾರೆ. ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ದಲಿತರ ನಾಯಕರಾಗಿ ಗುರುತಿಸ್ಕೊಳ್ಳುವಂತಹ ಈ ಸಿದ್ದರಾಮಯ್ಯನವರು ಇವತ್ತು ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಯೋ ಮೂಲಕ 2ನೇ ಅವಧಿಯಲ್ಲೂ ಕೂಡ 2.5 ವರ್ಷಗಳನ್ನು ಪೂರ್ಣಗೊಳಿಸುವ ಮೂಲಕ ತಮ್ಮ ಆಡಳಿತವನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ನಡುವೆ ರಾಜಕೀಯವನ್ನು ನಾವು ಮರೆಯೋ ಹಾಗಿಲ್ವೇ? ದೀರ್ಘಾವಧಿ CM ಏನೋ ಆಗಿದ್ದಾರೆ, ಪೂರ್ಣಾವಧಿ CM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಆಶಯವನ್ನು ಇಂಥ ಜಟಾಪಟಿಗಳ ನಡುವೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದರೆ ದೀರ್ಘಾವಧಿ CM ಪೂರ್ಣಾವಧಿ CM ಆಗ್ತಾರಾ? ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾಗುತ್ತೆ? ಕರ್ನಾಟಕದಲ್ಲಿ ಸಂಕ್ರಾಂತಿಯ ಬಳಿಕ ಮತ್ತೊಂದು ಜಟಾಪಟಿ ಏನಾದರೂ ಆರಂಭ ಆಗುತ್ತಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ್ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ್ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ, ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡೋದು.
ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲ ಸರ್, ಪೂರ್ಣಾವಧಿಯ ಸಿಎಂ ಹೈಕಮಾಂಡ್ ವಿಶ್ವಾಸ ಇದೆ ಸರ್ ಅಂತ ನಿಮಗೆ? ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ? ಪೂರ್ಣಾವಧಿ ಈ ಸಂದರ್ಭ ಸರ್ ಜಾಸ್ತಿ ಆಗಿದೆ ಸರ್. ಪೂರ್ಣಾವಧಿ ಸಿಎಂ ಆಗ್ತಿರೋ ವಿಶ್ವಾಸ ತಮಗೆ ಇದೆ? ಪೂರ್ಣಾವಧಿ ಸಿಎಂ ಆಗ್ತಿರೋ ವಿಶ್ವಾಸ ಇದೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಒಳ್ಳೆಯದಾಗಲಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾನ್ಯ ಶ್ರೀ ದೇವರಾಜು ಅರಸು ಅವರು ಏನು ಮುಖ್ಯಮಂತ್ರಿಯಾಗಿ 2792 ದಿವಸಗಳನ್ನು ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇವರೆಲ್ಲರೂ ಕೂಡ ಅವರಿಗೆ ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥದ್ದು ಅವಕಾಶಗಳು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ್ ಅರಸು ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ದರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡ್ಬೋದು. ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ. ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ, ಬದ್ಧತೆ ಏನಿದೆ, ಬಡವರ ಬಗ್ಗೆ ಮತ್ತು ಅಭಿವೃದ್ಧಿಯ ಬಗ್ಗೆ, ಈ ಎರಡು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇಟ್ಟುಕೊಂಡಿರ್ತಕ್ಕಂಥ ದೂರದೃಷ್ಟಿ ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು. ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಾಕಷ್ಟು ಜನ ಇನ್ನೂ ಅವರೇ 2 ವರ್ಷ ಮುಂದುವರಿಬೇಕಂತ ತಾವು ಕೂಡ ಮಾತಾಡಿದ್ದೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ. ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ. ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ನಾಳೆ ಅತ್ಯಂತ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರಿಗೆ ಇವತ್ತು ಆ ದಾಖಲೆಯ ಬಗ್ಗೆ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದಕ್ಕಿಂತ ಅಷ್ಟು ದಿನಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ರಾಜ್ಯ ಯಾವ ರೀತಿ ಪ್ರಗತಿಯತ್ತ ತೆಗೆದುಕೊಂಡು ಹೋಗಿದ್ದೀರಿ, ನಿಮ್ಮ ಆಡಳಿತಾವಧಿಯಲ್ಲಿ ಎಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗಿದೆ, ಹಿಂದುಳಿದವರಿಗೆ ಒಳ್ಳೆಯದಾಗಿದೆ, ಒಟ್ಟಾರೆ ರಾಜ್ಯದ ಆರ್ಥಿಕತೆ ಏನು ಸುಧಾರಣೆ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಚರ್ಚೆ ಆಗಬೇಕಾಗಿರೋದು. ಆದ್ದರಿಂದ ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಗ್ಗೆ ಚರ್ಚೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ನೋಡಪ್ಪ, ಅವರು ಈಸ್ ಎ ಮಾಸ್ ಪುಲ್ಲರ್. ಅವರು ಗೊತ್ತಾಯ್ತಾ? ಸುಮ್ಮನೆ ಅಸೂಯೆಗೆ ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು. ಅವರು ಮಾಸ್ ಪುಲ್ಲರ್ ಇರೋದ್ರಿಂದ ಅವರಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಬರ್ತಕ್ಕಂಥದ್ದು. ಇಲ್ಲ ಅಂತೇಳೋದು ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಯಾರು ಒಪ್ಬೋದು ಬಿಡ್ಬೋದು, ಅದು ಅವ್ರವ್ರಿಗೆ ಸೇರಿದ್ದು. ಸರ್, ಮುಂದಿನ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ರಾಜ್ಯದ ಜನತೆ? ನೋಡ್ರಿ, ಬಡವರು ನೆಮ್ಮದಿ ಜೀವನ ಮಾಡಬೇಕು. ಬಡವ್ರ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು. ಅವರು ದೊಡ್ಡ ದೊಡ್ಡ ಸ್ಥಾನಗಳನ್ನು ಬರಬೇಕು. ಮತ್ತು ಅವರು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ನಡೆಸ್ತಕ್ಕಂಥದ್ದು ದಟ್ಟ ದರಿದ್ರ ಸಮುದಾಯಕ್ಕೂ ಕೂಡ ದೊರಕಬೇಕು. ಆಗ ಮಾತ್ರ ಸಮಾಜದಲ್ಲಿ ನ್ಯಾಯ ಇದೆ,
ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಇದೆ ಅಂತಕ್ಕಂಥ ಭಾವನೆ ಬರ್ತದೆ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ನನಗೇನು ಅದ್ರದ್ದು ಆಸೆ ಏನು ಇಲ್ವಲ್ಲ. ನೋಡ್ರಿ, ನಾನು ಯಾರನ್ನು ಕೇಳಕ್ ಹೋಗಲ್ಲ. ಏನೋ ಸಿದ್ದರಾಮಯ್ಯವ್ರು ಮಾಡಿದ್ರೆ ಮಾಡ್ಲಿ, ಮಾಡದೇ ಬ್ಯಾಡ್ಲೇ ಬೇಡ. ಬಂದರೂ ಸಂತೋಷ, ಬರ್ದೇ ಇರೋ ಸಂತೋಷ. ವಾಲ್ಮೀಕಿ ಪ್ರತಿಮೆ ಸರ್, ಬಳ್ಳಾರಿದು ನೋಡಿ, ಮೊದಲು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕಾಗಿತ್ತು. ಅನ್ನಭಾಗ್ಯ ಯೋಜನೆ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಶಾದಿ ಭಾಗ್ಯ ಇರ್ಬೋದು, ಅದರ ಜೊತೆಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಇರ್ಬೋದು, ಮೊಬೈಲ್ ಒನ್ ಇರ್ಬೋದು, ಹೀಗೆ ಹಲವಾರು ಯೋಜನೆ ಮತ್ತು ಯೋಚನೆಗಳ ಮೂಲಕ ಜನಮಾನಸದಲ್ಲಿ ಮನೆ ಮಾತಾಗಿರುವಂತಹ ಸಿದ್ದರಾಮಯ್ಯನವರ ಹಲವಾರು ಯೋಜನೆಗಳಿಂದ ಜನಸಾಮಾನ್ಯರ ಮನಸ್ಸಲ್ಲಿ ಕೂತ್ಕೊಂಡಿದ್ದಾರೆ, ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಆಗು ಹೋಗುಗಳು ಪ್ಲಸ್ಸು ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದನ್ನು ಬದಿಗಿಟ್ಟು ಒಂದು ದಾಖಲೆಯನ್ನು ಬರೆದಿದ್ದಾರಲ್ಲ, ಆ ದಾಖಲೆಗೆ ಜಿ ಕನ್ನಡ ನ್ಯೂಸ್ ವತಿಯಿಂದ ಕೂಡ ಶುಭ ಹಾರೈಕೆಗಳನ್ನು ತಿಳಿಸ್ತಲೇ ಇನ್ನು ರಾಜಕೀಯವಾಗಿ ನಾವು ಮಾತಾಡ್ತಾ ಹೋಗೋದಾದರೆ, ಈಗ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಕೆಲವರು ಮಾತಾಡ್ತಾ ಇದ್ರು, ನೀವು ಗಮನಿಸಿದ್ರಿ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆಗುತ್ತೆ. ಆಯಾಮದಲ್ಲಿ ಇವತ್ತು ನಾವು ಚರ್ಚೆಯನ್ನು ಮುಂದುವರಿಸಬೇಕಾಗುತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂತಹ ಶಿವರಾಜ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರಾಗಿರುವಂತಹ ಉಮೇಶ್ ಗೌಡ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರಾಗಿರುವಂತಹ ಸತೀಶ್ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಘನತೆವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಬರೆದಿದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಅವರು ಕೊಟ್ಟಂತಹ ಕೊಡುಗೆಗಳು, ಅವರ ಯೋಚನೆಗಳು, ಇವತ್ತು ಮಾಸ್ ಲೀಡರ್ ಅಂದರೆ ಸಿದ್ದರಾಮಯ್ಯನವರು ಅಂತ ಕರೆಸ್ಕೊಳ್ತಾರೆ. ಏನು ಹೇಳಕ್ಕೆ ಬಯಸ್ತೀರಿ? ಮೊದಲ ರಿಯಾಕ್ಷನ್. ಮೊದಲಿಗೆ ಈ ನಾಡು ಕಂಡಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ ಹಾಗೆ ಮುಖ್ಯಮಂತ್ರಿಗಳಾಗಿ, ಯಾಕೆಂದರೆ ನಾವು ದೇವರಾಜ್ ಅರಸೂರವರ ಆಳ್ವಿಕೆಯನ್ನು ನಾವು ಆಗ ಹುಟ್ಟೇ ಇರಲಿಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಆದರೆ ಅವರೊಂದು ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸಿ, ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೊಟ್ಟಂತಹ ಕೊಡುಗೆ ಇವತ್ತು ಬಡವರ ಬದುಕನ್ನು ಎತ್ತಿ ಕಟ್ಟಿರ್ತಕ್ಕಂಥ ಒಂದು ಉಳುವನೆ ಹೊಲದೊಡೆಯ ಅನ್ನುವಂಥ ಇಂದಿರಾ ಗಾಂಧಿಯವರ ಕಾರ್ಯಕ್ರಮವನ್ನು ಸಾಕಾರಗೊಳಿಸಿದಂಥವರು ದೇವರಾಜ್ ಅರಸೂರವರು ಅನ್ನುವಂಥ ನಮ್ಮ ಹಿರಿಯ ನಾಯಕರೆಲ್ಲ ಹೇಳ್ತಾ ಇರಬೇಕಾದ್ರೆ, ಆ ಒಂದು ದಿನಮಾನದಲ್ಲಿ ಅವರ ಸಾಧನೆ, ಅವರ ಒಂದು ಈ ನಾಡಿಗೆ ಕೊಟ್ಟಂಥ ಕೊಡುಗೆ, ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದೇವರಾಜ್ ಅರಸೂರವರು ಏನು ಪೂರ್ಣ ಮಾಡಿದ್ರು ಆ ದಿನವನ್ನು ಇವತ್ತು ಮುಟ್ಟಿದ್ದಾರೆ. ಅವರಿಗೆ ಈ ಮುಖೇನ ಸಿದ್ದರಾಮಯ್ಯ ಸಾಹೇಬರಿಗೆ ಒಬ್ಬ ವಕ್ತಾರನಾಗಿ ನಾನು ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನ ಹೇಳ್ತಾ, ಯಾಕೆಂದರೆ ಇವತ್ತು ಕರ್ನಾಟಕ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದೆ 5 ವರ್ಷ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು, ಒಟ್ಟು ಅವತ್ತೂ ಸಮೇತ 169 ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆದಂಥದ್ದು. ಬಹಳ ಮುಖ್ಯವಾಗಿ ಹಸಿವು ಮುಕ್ತ ಕರ್ನಾಟಕ, ಇಡೀ ದೇಶದಲ್ಲಿ ಹಸಿವು ಮುಕ್ತ ರಾಜ್ಯ ಯಾವುದಾದ್ರೂ ನಂಬರ್ 1 ಅಲ್ಲಿದೆ ಅಂತಂದರೆ ಕರ್ನಾಟಕ. ಅದು ಅವತ್ತಿನ ದಿನ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಏನು ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟರು. ಅದೊಂದು ನೋಡಿ, ಒಬ್ಬೊಬ್ಬ ಮುಖ್ಯಮಂತ್ರಿಗಳ ಕೊಡುಗೆ, ಅವರ ಒಂದು ಹೆಜ್ಜೆ ಗುರುತು, ಅವರ ಒಂದು ಸಾಕ್ಷಿ ಗುಡ್ಡೆ. ಕರ್ನಾಟಕ ಸದಾ ನೆನಿಬೇಕಾಗಿರೋದು ಒಬ್ಬ ಕನ್ನಡಿಗನಾಗಿ, ನಾಗರಿಕನಾಗಿ ನಮ್ಮ ಕರ್ತವ್ಯ. ಅನೇಕರು ಮುಖ್ಯಮಂತ್ರಿಗಳಾಗೋಗಿದ್ದಾರೆ ಇವತ್ತು ಕರ್ನಾಟಕದಲ್ಲಿ. ಉದಾಹರಣೆ ಮೇಡಮ್, ಇವತ್ತು BD ಜತ್ತಿಯವ್ರನ್ನ ನಾವು ನೆನಿತೀವಿ, ನಿಜಲಿಂಗಪ್ಪ ಅವ್ರನ್ನ ನಾವು ನೆನಿತೀವಿ. ಹಾಗೇನೆ ಅದಕ್ಕೂ ಮೊದಲು ಬಂದಂತಹ ಮತ್ತೆ ಬಂದಂತಹ ಅನೇಕ ಮುಖ್ಯಮಂತ್ರಿಗಳು, ಉದಾಹರಣೆ ಬಂಗಾರಪ್ಪನವ್ರನ್ನ ನಾವು ನೆನಿತೀವಿ. SM ಕೃಷ್ಣ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಬೆಂಗಳೂರು ಅನ್ನುವಂಥ ಛಾಪು ಗುರುತನ್ನ, ITBT ಹಬ್ ಆಗಿರ್ಬೋದು, ಅಥವಾ ಇವತ್ತು ಫ್ಲೈಓವರ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೆಟ್ರೋ ಯೋಜನೆಗೂ ಒಂದು ಆ ಕನಸನ್ನು ಇಟ್ಟಂತಹ ಆಧುನಿಕ ಬೆಂಗಳೂರನ್ನ ಕಟ್ಟೋದ್ರಲ್ಲಿ SM ಕೃಷ್ಣ ಅವರ ಕೊಡುಗೆಯನ್ನು ನಾವು ಕಂಡಿದ್ದೀವಿ. ಹಾಗೆ ಇವತ್ತು ಬಹಳ ಸಂತೋಷದಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಸಿದ್ದರಾಮಯ್ಯ ಅವರಿಗೆ ಶುಭಾಶಯಗಳನ್ನ ಕೋರ್ತಾ, ಇವತ್ತು ಕರ್ನಾಟಕ GDP-ನಲ್ಲಿ ನಂಬರ್ 1, ಇವತ್ತು ಕರ್ನಾಟಕ GST-ಯಲ್ಲಿ ನಂಬರ್ 1, ಇವತ್ತು ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1, ಇವತ್ತು ಕರ್ನಾಟಕ ಗ್ಲೋಬಲ್ ಇನ್ವೆಸ್ಟ್ ಮಾಡೋದ್ರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಕರ್ನಾಟಕಕ್ಕೆ 10,26,000 ಕೋಟಿ ಹರಿದು ಬಂದಿದೆ ಈ ಬಾರಿ. ಹಾಗೇನೆ KSRTC ಇಡೀ ಭಾರತಕ್ಕೆ ಕರ್ನಾಟಕ ನಂಬರ್ 1. ಜಲ ಏನು ನೀರಾವರಿ ಇಲಾಖೆ ಇದೆ, ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. PWD ಇವತ್ತು ಮೋದಿಯವರು ಕೊಡುವಂತಹ ಪ್ರಶಸ್ತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೂ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಅವಾರ್ಡ್ ಬಂದಿದೆ. ಹಾಗೆ ಅನೇಕ ಯೋಜನೆಗಳನ್ನ ತಾವು ಏನು ಹೇಳಿದ್ರಿ ಅದನ್ನ
ಸಾಧಿಸುವಂತಹ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ತಮ್ಮದೇ ಆದಂಥ ಛಾಪನ್ನು ಮಾಡಿ ಈ ಕರ್ನಾಟಕ ರೀತಿಯಲ್ಲಿ ಅವರು ಒಂದು ಸಾಧನೆಯ ಸಾಕ್ಷಿ ಗುಡ್ಡೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅನೇಕ ಯೋಜನೆಗಳು ಸಾಧನೆಗಳಾಗಿದೆ. ಅದನ್ನು ನಾನು ಮುಂಬರೋ ಸಂದರ್ಭದಲ್ಲಿ ಅದನ್ನ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಮೇಡಮ್. ಶಿವರಾಜ್ ಅವರು ನೀವು ಹೇಳಬೇಕು, ದೀರ್ಘಾವಧಿ ಸಿಎಂ ಪೂರ್ಣಾವಧಿ ಸಿಎಂ ಏನಾದ್ರು ಆಗ್ತಾರಾ ಈ ಸಲ? ಅದು ದೀರ್ಘಾವಧಿ ಸಿಎಂ ಪೂರ್ಣಾವಧಿ ಸಿಎಂ ಕಾಂಗ್ರೆಸ್ನ ಆಂತರಿಕ ವಿಚಾರ. ನಾವು ಸಿದ್ದರಾಮಯ್ಯನವರನ್ನ ದೇವರಾಜ್ ಅರಸೂರವ್ರ ಜೊತೆ ವರ್ಣನೆ ಮಾಡೋದಿದೆಯಲ್ಲ, ಹೋಲ್ಸೋದಿದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಯಾರು ಹೋಲಿಸಿದ್ರು? ಅಲ್ಲ ಹೇಳ್ತಿರೋದು ಅಹಿಂದ ನಾಯಕ ಆ ವರ್ಣನೆ ಇದೆಯಲ್ಲ, ಅದು ತಪ್ಪು ಅಂತ ಹೇಳ್ತೀವಿ. ನೋಡಿ, ದೇವರಾಜ್ ಅರಸೂರ್ ಅವರ ಕಾಲಘಟ್ಟದ ರಾಜಕಾರಣ ಏನಿದೆ ಅದನ್ನ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ರಾಜಕೀಯ ಧ್ರುವೀಕರಣ ಅಂತ ಕರಿತೀವಿ. ದೇವರಾಜ್ ಅರಸೂರ್ ಅವರು 1972ರಿಂದ 1980ರವರೆಗೆ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಅನೇಕ ಮಹತ್ವದ ಮೈಲಿಗಲ್ಲುಗಳನ್ನು ಸ್ಥಾಪನೆ ಮಾಡಿದ್ರು. ಉದಾಹರಣೆಗೆ ಹಿಂದುಳಿದ ವರ್ಗಗಳಗೋಸ್ಕರನೇ ಅವನೂರು ಆಯೋಗದ ಸ್ಥಾಪನೆ ಮಾಡಿದ್ರು, ಭೂ ಸುಧಾರಣಾ ನೀತಿಯನ್ನ ತಂದ್ರು, ಉಳುವವನೇ ಭೂಮಿಯ ಒಡೆಯವನ ಯೋಜನೆಯನ್ನ ಜಾರಿಗೆ ತಂದ್ರು. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈ ಭೂ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಿದ್ರು. ಆ ವಿವಾದಗಳನ್ನು ಬಗೆಹರಿಸುವುದಕ್ಕೋಸ್ಕರನೇ ಭೂ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಿದ್ರು. ಅತ್ಯಂತ ಪ್ರಮುಖವಾಗಿ ಜೀತ ಪದ್ಧತಿ ನಿರ್ಮೂಲನೆಯನ್ನ ದೇವರಾಜ ಅರಸೂರ್ ಅವರು ಮನೆ ಮಾಡಿದ್ರು. ಒಂದು ತಾವು ಉಲ್ಲೇಖ ಮಾಡ್ತಾ ಒಂದು ಅನ್ನರಾಮಯ್ಯ ಅನ್ನೋ ಪ್ರಸ್ತಾಪವನ್ನು ಹೇಳಿದ್ರಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ 1973ರಲ್ಲಿ ಒಂದು ಆಹಾರ ದರೋಡೆ ಪ್ರಾರಂಭ ಆಗುತ್ತೆ. 1973ರ ಮಳೆಗಾಲದಲ್ಲಿ ಪಾಟೀಲ್ ಹನುಮಂತಗೌಡ ಅನ್ನೋರು ಆ ಕಾಲಕ್ಕೆ ಆಹಾರ ಸಚಿವರು, ಆಹಾರ ಮತ್ತು ನಾಗರಿಕ ಕಲ್ಯಾಣ ಸರಬರಾಜು ಸಚಿವರು. ಆಗ ಯುವಕರು ನಿರುದ್ಯೋಗದಿಂದ ಈ ರಾಜ್ಯದಲ್ಲಿ ಕಳ್ಳತನಕ್ಕಿಳಿತಾರೆ. ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ದು ಸನ್ಮಾನ್ಯ ಶ್ರೀಯುತ ದೇವರಾಜ್ ಅರಸೂರ್ ಅವರು. ಜೊತೆಗೆ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಿದ್ದ 10 kg ಅಕ್ಕಿಗಳನ್ನು ಕಡಿತಗೊಳಿಸಿದ್ರು. ಆ ದೃಷ್ಟಿಯಿಂದ ಹೇಳೋದಾದ್ರೆ ಸಿದ್ದರಾಮಯ್ಯನವ್ರನ್ನ ನಾವು ಅನ್ನರಾಮಯ್ಯ ಅಂತ ಕರೆಯೋದಿದೆಯಲ್ಲ, ಅದು ತಪ್ಪು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಅತ್ಯಂತ ಪ್ರಮುಖವಾಗಿ ನಾನು ಲೆಟ್ ಮಿ ಅಲೌ ಟು ಕಂಪ್ಲೀಟ್ ಮೇಡಮ್ ಒಂದಷ್ಟು ತಮಗೆ ನೋಡಿ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ 7 ವರ್ಷದ 239 ದಿವಸಗಳ ಆ ಆಡಳಿತದ ಅವಧಿಯ ದಾಖಲೆಯನ್ನು ಮುರಿಯುವ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಅದು ಕಂಪ್ಲೀಟ್ ಆಗುತ್ತೆ. ಒಂದು ಸೌಜನ್ಯ, ಒಂದು ಬ್ರಾಡ್ ಮೈಂಡೆಡ್ ಆಗಿ ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್, ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿ, ದೆನ್ ಯು ಟಾಕ್ ಪ್ಲಸ್ ಅಂಡ್ ಮೈನಸ್, ದೆನ್ ಯು ಹ್ಯಾವ್ ಟು ಟಾಕ್. ಆ ಮನೋಭಾವನೆ ಇಲ್ಲ ಅಂದ್ರೆ ನಿಮ್ಮನ್ನ ಯಾಕೆ ಜನ ಒಪ್ಕೋಬೇಕು? ನಾವು ಖಂಡಿತ ಕಂಗ್ರ್ಯಾಚುಲೇಟ್ ಮಾಡಿ. ನಾನು ಬಸವರಾಜ ಬೊಮ್ಮಾಯಿ ಅವರು ಒಬ್ಬ ಹಿರಿಯ ನಾಯಕರು, ಅವರು ಕ್ವಾಂಟಿಟಿ ಕ್ವಾಲಿಟಿ ಬಗ್ಗೆ ಮಾತಾಡಿದಂಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ಹಿ ಹ್ಯಾಸ್ ಟು ಕಂಗ್ರ್ಯಾಚುಲೇಟ್, ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಿದ್ದರಾಮಯ್ಯ, ದೆನ್ ಯು ಟಾಕ್ ಪ್ಲಸ್ ಅಂಡ್ ಮೈನಸ್. ಅದಿಲ್ಲ, ಕಂಟಿನ್ಯೂ ಮಾಡಿ. ಉಮೇಶ್ ಅವರು ಏನು ಹೇಳೋದು ಬಯಸ್ತೀರಿ? ಇಲ್ಲ ನಾನು ಬರ್ತೀನಿ ನೆಕ್ಸ್ಟ್ ನಿಮ್ಮ ಹತ್ರ. ನೋ ಕನ್ಫ್ಯೂಷನ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು. ಉಮೇಶ್ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಿ? ನೋ ಕನ್ಫ್ಯೂಷನ್, ನಮ್ಮ ಹತ್ರ ಏನು ಕನ್ಫ್ಯೂಷನ್ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಟು ಸಿದ್ದರಾಮಯ್ಯ. ಅವರು ಒಂದು ಮಾತನ್ನ ಮಾರ್ಮಿಕವಾಗಿ ಹೇಳಿದ್ದಾರೆ, ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ. ಇತಿಹಾಸವನ್ನ ಸೇರ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಂತ. ಯಾರೋ ಸಿದ್ದರಾಮಯ್ಯನವರು ಈ ಅವಧಿಯನ್ನ ಮುಗಿಸಿ ಆದ್ಮೇಲೆ ಇತಿಹಾಸವನ್ನ ಸೇರ್ಲಿ, ನನ್ನ ಕಡೆಯಿಂದ ಶುಭಾಶಯ ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ನೀವ್ ಹೆಂಗ ಅರ್ಥ ಮಾಡ್ಕೊಂಡಿದ್ದೀರಾ? ಇದು ನಿಜ. ಅದು ಅವರು ಮತ್ತೆ ಇತಿಹಾಸವನ್ನು ಸೇರ್ತಾರೆ. ಅವರು ಮಾಜಿ ಮುಖ್ಯಮಂತ್ರಿ ಆಗುವಂತ ಕಾಲ ಹತ್ರ ಬಂದೈತೆ ಅಂತ ಅವರೆಲ್ಲ ಹೇಳಿದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯನವರು ತಮ್ಮನ್ನ ಅವರು ಅಂತ ನಾಯಕ ದೇವರಾಜ ಅರಸು ಅಂತ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಬೇಸರ ಅನ್ನಿಸ್ತಿದೆ. ಅಲ್ಲ, ಅವಧಿನ ನಾನು ಮಾಡಿದ್ದೀನಿ ಅಂತ ಅವರು ಇನ್ನೊಂದ್ಸರಿ ಸಾಹೇಬ್ರೆ, ನಿಮ್ ಶಿವರಾಜ್ ಅವ್ರಿಗೂ ಹೇಳ್ತೀನಿ, ಉಮೇಶ್ ಇದು ಕಾಂಗ್ರೆಸ್ ಹೇಳ್ತೀನಿ ಮೇಡಮ್. ಇವರು ದೇವರಾಜ ಅರಸು ಸಣ್ಣ ಒಂದು ಸಮುದಾಯದಲ್ಲಿ ಬಂದು ಆರ್ಥಿಕವಾಗಿ ಮುಂದುವರೆದಂತ ಒಂದು ವ್ಯವಸ್ಥೆ ಒಳಗಡೆ ಬಂದು ಅಹಿಂದ ನಾಯಕನಾಗಿ ಇಷ್ಟೇ. ಈಗ ನೋಡಿ, ಸಿಂಪಲ್ ನಾನು ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ. ಅಲ್ಲ, ಕುರುಬ ಸಮಾಜದ ಸಂಖ್ಯಾಬಲ ಎಷ್ಟಿದೆ? ಅವತ್ತು ಅರಸೋರವರ ಏನೋ ಜಾತಿಯ ಹಿನ್ನೆಲೆ ಬಂದಂತ ಸಂಖ್ಯಾಬಲ ಎಷ್ಟಿತ್ತು? ಅವರು ಹಿಂದುಳಿದ ವರ್ಗದ ನಾಯಕ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಜನ ಹೇಳ್ಕೊಂಡ್ಬಂದ್ರು ನಾನು ಹಿಂದುಳಿದ ವರ್ಗ ನಾಯಕ, ಅಹಿಂದ ನಾಯಕ ಅಂತ ಅವರೆಲ್ಲೂ ಹೇಳ್ಕೊಂಡೇ ಬರ್ಲಿಲ್ಲ. ಇವ್ರೇನ್ ಹೇಳ್ಕೊಂಡ್ಬಂದ್ರು? ಇವರೇ ಮಾಡ್ಕೊಂಡ್ರು. ಅಹಿಂದ ಶುರು ಮಾಡಿದ್ದು ಯಾರು ಮೇಡಮ್? ಈಗ ಸರ್ವಜನ ಶಾಂತಿಯ ತೋಟ ಅಂತ ಎಲ್ಲರೂ ನಾವೆಲ್ಲ ಒಂದೇ ಅಂತ ಸಿದ್ದರಾಮಯ್ಯನವರು ಇವ್ರು ಯಾಕೆ ಅಹಿಂದ ಒಂದು ಸಮುದಾಯವನ್ನ ಜಾತಿ ಸಭೆಗಳನ್ನ ನಡ್ಸ್ಕೊಂಡ್ಬಂದ್ರು. ಅವರು ದೇವರಾಜ ಅರಸು ಅವರು ಅಪ್ಲಿಫ್ಟ್ ಮಾಡಿದ್ರು. ಸೋಷಿಯಲಿ ಎಕನಾಮಿಕಲ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನೇನು ಕೊಡ್ಬೇಕಾಯ್ತು ಎಲ್ಲ ಕೊಟ್ಟರು.
ಲ್ಯಾಂಡ್ ಉಳುವನಿ ಭೂಮಿ ಒಡೆಯ ಅಂತ ಹೇಳ್ಕೊಟ್ರು. ಆಮೇಲೆ ಜೀತ ಮುಕ್ತ ಪದ್ಧತಿಯನ್ನು ತಗೊಂಡ್ಬಂದ್ರು. ನಾವು ಇವ್ರಿಗೆ ಭೂ ನ್ಯಾಯ ಮಂಡಳಿಗಳನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯಗಳು ಕೊಟ್ಟರು. ಆದರೆ ಆ ಒಂದು ಹೇಳಿದ್ದು ಕಾಂಗ್ರೆಸ್ನವರು ಅವಧಿಯಲ್ಲಿ ಮಾಡಿದಂಥ ಅವಧಿಗಳ ಸಾಧನೆಗಳನ್ನು ಹೇಳಿದ್ದಾರೆ. ಆದರೆ ಇವರು ಸಿದ್ದರಾಮಯ್ಯನವರು ಅವ್ರು ಹೇಳ್ತೀನಿ ಅವರು ಎಂತೆಂಥ ರಾಮಯ್ಯ ಅಂತ ಹೇಳಿ ಈಗ ಕರ್ನಾಟಕ ನಿಮ್ಮ ಪಕ್ಷದಲ್ಲೇ ಇದ್ದವರು ಅಲ್ಲ, ಅವರಿಗೆ ನಮ್ಮ ಅವರು ಸಿದ್ದರಾಮಯ್ಯ ಇವರು ದೇವರಾಜ ಅರಸು ಹೇಳ್ಬೇಕಾಗಿರ್ಲಿಲ್ಲ. ಇಲ್ರಿ ಸರ್, ನಾನು ದೇವೇಗೌಡರ ಆಡಳಿತವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾಗಿತ್ತು. ಆಯ್ತಾ, ರಾಮಕೃಷ್ಣ ಹೆಗಡೆ ಅವರ ನೆರಳಿನಲ್ಲಿ ಬೆಳೆದಂತವ್ರು ಅವ್ರ ಆಡಳಿತವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಜನತಾ ಪಕ್ಷದ. ಹಾಗಾಗಿ ಇವರು ಕಾಂಗ್ರೆಸ್ನಲ್ಲಿ ನನಗೆ ಪುನರ್ಜನ್ಮ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ದೇವರಾಜ ಅರಸು ಅವರ ಮತ್ತೊಂದು ನೆರಳು, ನಾನು ಎರಡನೇ ಅರಸು ರಾಮಯ್ಯ. ಇವತ್ತೆಲ್ಲ ನೋಡಿ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಅರಸು ರಾಮಯ್ಯ, ನಾನು ಅರಸು ರಾಮಯ್ಯ, ಸಾಲ ರಾಮಯ್ಯ ಅಂತ ಹೇಳಿಲ್ಲ. ಆಯ್ತಾ, ಹಾಗಾಗಿ ನಾನು ಅವರನ್ನ ದೇವರಾಜ ಅರಸು ಹೋಲಿಸ್ಕೊಳ್ಳೋದು ತಪ್ಪು, ನಾನು ಒಪ್ಪೋದಿಲ್ಲ ಮೇಡಮ್. ಯಾರು ಹೋಲಿಕೆ ಮಾಡಿದರೆ ಅವ್ರಿಗೆ ಇದು. ಬಟ್ ಒಂದು ನಾವೇನು ಕ್ಲಾರಿಫೈ ಮಾಡ್ಬೋದು ಅಂದರೆ, ಈಗ ನೋಡಿ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದೀರಿ, ವಕೀಲರಿದ್ದೀರಿ, ಹಿರಿಯರಿದ್ದೀರಿ, JDS ವಕ್ತಾರರಿದ್ದೀರಿ. ಈಗ ನಿಮ್ದೊಂದು ಪ್ರೊಫೈಲ್ ಹಿಂಗೆ, ಈಗ ಶಿವರಾಜ್ ಕುಮಾರ್ ಅವರು ಕಿರಿಯರಿದ್ದಾರೆ, BJP ವಕ್ತಾರರಿದ್ದಾರೆ, ಇವರೇನೋ ಎಜುಕೇಷನು ಉದ್ಯಮ ಏನೋ ಮಾಡ್ಕೊಂಡಿದ್ದಾರೆ. ಆಯಿತಾ, ವಕೀಲರನ್ನ ಓಕೆ, ಜೂನಿಯರ್ ವಕೀಲರು, ನೀವು ಸೀನಿಯರ್ ವಕೀಲರು ಅಂತ ಇಟ್ಕೊಳ್ಳೋಣ. ಇಲ್ಲಿ ಡಿಬೇಟಿಗೆ ಬರ್ಬೇಕಾದ್ರೆ ನೀವು 10 ನಿಮಿಷ ಮುಂದೆ ಬಂದ್ರಿ, ಇವ್ರು 10 ನಿಮಿಷ ಲೇಟಾಗಿ ಬಂದರು ಅಂತ ಅಂದ್ಕೊಂಡ್ರೆ, ನೀವು 10 ನಿಮಿಷ ಬಂದಂತಹ ಉಮೇಶ್ ಗೌಡ್ರನ್ನ ಇವ್ರು ದಾಟಿದ್ರು ಅಂತ ಅಷ್ಟೇ. ಅಲ್ಲಷ್ಟೇ ದೇವರಾಜ ಅರಸುನ್ ತಗೋತಾರೆ ಹೊರತು ದೇರ್ ಇಸ್ ನೋ ಕಂಪ್ಯಾರಿಸನ್. ಯು ಪೀಪಲ್ ಆರ್ ಕಂಪೇರಿಂಗ್ JDS ಮತ್ತು BJP ಅವ್ರ ಕಂಪೇರ್. ನೆನೆಸ್ಕೊಳ್ಳುವಂತ ಕಾರ್ಯಕ್ರಮಗಳನ್ನ ಕೊಡಬೇಕು. ಈಗ ಅನ್ನಭಾಗ್ಯ ಕೊಟ್ಟಿದ್ದಾರೆ, ಇವರು ಇಷ್ಟ ಕೊಟ್ಟಿಲ್ಲ, ಹಿಂದಿನ ಸರ್ಕಾರಗಳು ಕೊಟ್ಟಿದ್ದಾರೆ. ಕ್ಷೀರಭಾಗ್ಯ ಇವರು SM ಕೃಷ್ಣ ಅವಧಿಯಲ್ಲಿ ಇರಲಿಲ್ವಾ? ಸೈಕಲ್ ಭಾಗ್ಯ ಇರಲಿಲ್ವಾ? ಇರ್ಲಿಲ್ವಾ ಮೇಡಮ್? ಸಹಕಾರ ಸಂಘಗಳನ್ನ ಸಾಲವನ್ನು ಹಿಂದಿನ ಸರ್ಕಾರಗಳು ವಜಾ ಮಾಡಿದ್ರು, ಯಡಿಯೂರಪ್ಪನ ಗೌರ್ಮೆಂಟ್ ಮಾಡಿರಲಿಲ್ವಾ? ಕುಮಾರಣ್ಣ ಇವತ್ತು ಇಡೀ ರಾಜ್ಯದಲ್ಲಿ 25,000 ಕೋಟಿ ರೈತರ ಸಾಲವನ್ನ ಅವ್ರ ಮುಖ್ಯಮಂತ್ರಿ ಆದ ತಕ್ಷಣ ವಜಾ ಮಾಡಿದ್ರು, ಮನ್ನಾ ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ ಏಕೈಕ ಮುಖ್ಯಮಂತ್ರಿ. ಆಯ್ತಾ, ಆ ತರದ. ಆಮೇಲೆ ಸುವರ್ಣಸೌಧ ಏನಾದ್ರು ಕಟ್ಟಿದ್ರ ಇವರು? ವಿಕಾಸಸೌಧ ಕಟ್ಟಿದ್ರ? ವಿಧಾನಸೌಧ ಕಟ್ಟಿದ್ರ? ಏನ್ ಮಾಡಿದ್ರು? ಒಳ್ಳೆ ಯಾವ ನೀರಾವರಿ ಯೋಜನೆ ಕೊಟ್ಟಿದ್ದಾರೆ ಮೇಡಮ್? ರೈಟ್, ಮಾತಾಡ್ತೀನಿ ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಸತೀಶ್ ಅವರೇ ಹೇಳಿ, ಏನು ಹೇಳಕ್ ಬಯಸ್ತೀರಿ? ಮೊದಲಿಗೆ ಕರ್ನಾಟಕ ಇತಿಹಾಸದಲ್ಲಿ ಏನು ಸುದೀರ್ಘವಾದ ಮುಖ್ಯಮಂತ್ರಿಯ ದಾಖಲೆಯನ್ನ ಬರೆದಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀರಿ. ಹಾಗೂ ಇವತ್ತೇನಿದೆ ಅರಸು ಅಂತವ್ರು, ಅಂದರೆ ಅರಸು ಅವ್ರನ್ನ ಸ್ವತಃ ನಾನು ನಿನ್ನೆ ಎಲ್ಲ ಪ್ರೆಸ್ ಮೀಟು ಮತ್ತು CM ಸಿದ್ದರಾಮಯ್ಯನವರು ಮಾತಾಡಿದ ಮಾತುಗಳನ್ನು ಕೇಳಿಸ್ಕೊಂಡೆ. ಅರಸೂರವ್ರಿಗೆ ಸರಿಸಾಟಿ ಯಾರೂ ಆಗೋಕ್ಕಾಗಲ್ಲ, ನನ್ನನ್ನು ಹೋಲಿಕೆ ಮಾಡಬೇಡಿ ಅಂತೇಳಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಆದರೆ ಒಂದು ಒಳ್ಳೆಯ ಸಂದರ್ಭ ಇದು, ಯಾಕಂದರೆ ಇವತ್ತು ರಾಜ್ಯಾದ್ಯಂತ ಇವತ್ತು ಅರಸೂರವರು ಅಂದರೆ ಎಷ್ಟು ಪ್ರಚಲಿತಕ್ಕೆ ಬಂತು ಅವ್ರ ಹೆಸರು. ದೇವರಾಜ ಅರಸು ಹಂಗಾರು ನೆನಪು ಮಾಡ್ಕೊಂಡ್ರಲ್ಲ, ಆ ನೆನಪು ಮಾಡ್ಕೊಂಡು ಇದರಲ್ಲಿ ಇವತ್ತು ನಾವು ಸ್ವಲ್ಪ ದೇವರಾಜ ಅರಸು ನನಗೆ ತೋಚಿದ್ದೇನು ಅಂತ ಹೇಳಿದ್ರೆ, ದೇವರಾಜ ಅರಸರ ಸಂದರ್ಭ ಹೇಗಿತ್ತು ಮತ್ತೆ ಈ ಒಂದು ಅಹಿಂದ ಇದನ್ನ ದೇವರಾಜು ಅರಸರವರ ನಂತರ ಅತಿ ಹೆಚ್ಚು ಆ ಒಂದು ವರ್ಗಗಳನ್ನ ಓಲೈಸ್ಕೊಂಡು ಅವರ ಜೊತೆಗೆ ಹೋಗ್ಕೊಂಡು ಆ ಒಂದು ಏನು ರಾಜಕಾರಣವನ್ನ ಮಾಡತಕ್ಕಂತಹ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಅನೇಕ ಒಂದು ವಿಚಾರಗಳಿಂದ ನಾವು ಇವತ್ತು ದೇವರಾಜ ಅರಸರು ಅವ್ರನ್ನ ನೆನೆಸ್ಕೋತೀವಿ. ಅದು ಇವತ್ತು ಅಷ್ಟೇ ಒಂದು ಜೆನ್ಯೂನ್ ಆಗಿರ್ತಕ್ಕಂಥದ್ದು. ಮತ್ತೆ ಏನೋ ಸಮಾಜಕ್ಕೆ ಇವತ್ತೇನಾದ್ರು ಅತ್ಯಂತ ಗಮನಾರ್ಹವಾದ ಬದಲಾವಣೆಗಳನ್ನು ಏನಾದ್ರು ಹಿಂದುಳಿದ ವರ್ಗದವರಲ್ಲಿ ಏನಾದ್ರು ಇವತ್ತು ರಾಜಕಾರಣದಲ್ಲಿ ಏನಾದ್ರು ತಂದಿದ್ರೆ ಅದು ದೇವರಾಜ ಅರಸರು. ಆದರೆ ಅದನ್ನ ಇಟ್ಕೊಂಡಿಲ್ಲೋ ರಾಜಕಾರಣ ಮಾಡಿದಂತಹ ಒಂದು ಶೈಲಿಯಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಹಿಂದೆ ಹೋಗ್ತಾರೆ. ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಸಹ ಆ ಪ್ರಯತ್ನಗಳು ಅವ್ರಿಗೆ ಒಂದ್ ಸ್ವಲ್ಪ ಹಿನ್ನಡೆಯನ್ನ ಉಂಟು ಮಾಡ್ತಾರೆ. ಹೌದು, ಅದಕ್ಕೆ ನಾವು ಪ್ರಮುಖವಾಗಿ ನಾನು ಯಾವ ವಿಚಾರ ತಗೋತೀನಿ ಅಂತ ಹೇಳಿದ್ರೆ, ಹಾವನೂರು ಆಯೋಗದ ವರದಿಯನ್ನ ಹಿಂದುಳಿದ ವರ್ಗದವರನ್ನ ಏನು ಅವತ್ತು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳ್ಬಿಟ್ಟು ದೇವರಾಜ ಅರಸು ಅವ್ರನ್ನ ಕರೆದ್ರು. ಸಮಾಜದ ಕಡೆಯ ಸಮಾಜದಲ್ಲಿ ಅಂದ್ರೆ ಸಮುದಾಯ ಯಾವುದು ಹೆಸರಿಲ್ಲದ ಸಮುದಾಯದ ಒಂದು ವ್ಯಕ್ತಿಗಳನ್ನ ಗುರುತಿಸಿ ರಾಜಕಾರಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಂತ ಶ್ರೇಯ ಕೀರ್ತಿ ಯಾರಿಗಾದ್ರೂ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಯಾವುದೇ ಒಂದು ಪರ್ಸನಾಲಿಟಿ ಇವತ್ತು ರಾಜಕೀಯ ಅನ್ನೋದು ಒಂದು ಸ್ವಾರ್ಥವಾಗಿ ಪರಿಗಣಿಸಿದೆ, ನಾನು ಬೆಳೆದ್ರೆ ಸಾಕು ಅಂತ ಹೋಗ್ತದೆ. ಆದ್ರೆ ಅರಸೂರವರು ಆ ಒಂದು ಸಂದರ್ಭದಲ್ಲಿ ಏನು ಹಿಂದುಳಿದ ವರ್ಗದ ನಾಯಕರನ್ನ ಪಿಕ್
ಮಾಡಿ ಆ ಒಂದು ರಾಜಕಾರಣಕ್ಕೆ ತಗೊಂಡು ಬಂದು ಮಾಡಿಸ್ತಾರಲ್ಲ, ಒಂದು ಲೀಡರ್ಶಿಪ್ ಅನ್ನ ಬೆಳೆಸ್ತಕ್ಕಂಥ ಒಂದು ಕ್ವಾಲಿಟಿ, ಆ ಒಂದು ಎಬಿಲಿಟಿ, ಆ ಒಂದು ಕನ್ಸಿಸ್ಟೆನ್ಸಿ ಅವರಲ್ಲಿತ್ತು. ಆದ್ರೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ನಾವು ನೋಡ್ತಾ ಇದೀವಿ ಹೊರತು ಅಲ್ಲಿನ ಇನ್ನೂ ಎಷ್ಟೋ ಇದು ಇವತ್ತು ನೋಡಿ ಯಾವ ಸಮುದಾಯಗಳು ರಾಜಕಾರಣವನ್ನ ಮಾಡ್ತಾ ಇದೆ. ಒಂದು ಡಾಮಿನೆಂಟ್ ಇರ್ತಕ್ಕಂಥ ಪ್ರಬಲ ಸಮುದಾಯಗಳು 2 ಸಮುದಾಯಗಳು ಮಾಡ್ತಾ ಇದ್ವು, ಇವಾಗ 3ನೇ ಸಮುದಾಯ ಆಗಿ ಈ ಸಿದ್ದರಾಮಯ್ಯನವರ ಸಮುದಾಯ ಬಂದಿದೆ. ಇನ್ನು ಯಾರು ಅತ್ಯಂತ ಕೆಳ ಸ್ಥಳ ಸಮುದಾಯದಲ್ಲಿದೆ ಹಿಂದುಳಿದ ವರ್ಗದಲ್ಲಿ ಅಂತ ಒಂದು ನಾಯಕರಿಗೆ ಒಂದು ಏನು ಮನ್ನಣೆಯನ್ನು ಸಿಗಬೇಕು, ಗುರುತಿಸ್ಬೇಕು, ಆ ರೀತಿಯ ಒಂದು ರಾಜಕಾರಣ ನಡೆದು ಬರ್ಲಿಲ್ವಲ್ಲ, ಅದು ಇವತ್ತಿನ ಈ ದಾಖಲೆ ಸಂದರ್ಭದಲ್ಲಿ ನಾವು ನೆನ್ಸ್ಕೋಬೇಕಾಗ್ತದೆ. ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ಈ ರಾಜ್ಯದಲ್ಲಿ ದೇವರಾಜ ಅರಸರ ಟೈಮಲ್ಲಿ ಏನೆಲ್ಲ ಸುಧಾರಣೆಗಳು ಬಂದ್ವು ಅದು ರಾಷ್ಟ್ರ ರಾಜಕಾರಣದಲ್ಲಿ ಅನುಕರಣೆ ಆಗಿತ್ತು. ಯಾಕಂದ್ರೆ ಇವತ್ತು ಹೇಳಿದ್ರು ಇಂದಿರಾ ಗಾಂಧಿ ಅವ್ರು ತಂದಿದ್ದು, ದರ್ಶನ್ ಅವ್ರು ಹೇಳಿದ್ರು ಇಂದಿರಾ ಗಾಂಧಿ ಅವ್ರು ತಂದಿದ್ದೀನಿ ಅಲ್ಲ, ಅವ್ರು ತಂದಿರ್ಬೋದು, ಇನ್ನೊಂದಿರ್ಬೋದು, ಹಿಂದೆ ಮುಂದೆ ಇರ್ಬೋದು, ಅದನ್ನ ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತಂದು ಇಂದಿರಾ ಗಾಂಧಿ ಅವ್ರು ಸೋತೋಗ್ತಾರೆ ರಾಷ್ಟ್ರ ಮಟ್ಟದಲ್ಲಿ, ಕರ್ನಾಟಕದಲ್ಲಿ ಈ ವ್ಯಕ್ತಿ ಗೆಲ್ತಾರೆ, ಇದು ದಾಖಲೆ ಇದು. ಆಮೇಲೆ ಇನ್ನೊಂದು ಇವ್ರ ದಾಖಲಾತಿ ನಾವು ಅರಸೂರು ಅವ್ರದ್ದು ನೋಡೋದಾದ್ರೆ ನಿಮ್ಗೆ ಸಂಪೂರ್ಣ ಇವರು ಒಂದು ಅವಧಿಗೆ ತೇರ್ಗಡೆ ಆದ ನಂತರ ಮತ್ತೊಂದು ಅವಧಿಗೆ ಇವರು CM ಆಗಿ ಬರ್ತಾರೆ. ಆದ್ರೆ ನಿಮ್ಗೆ ಸಿದ್ದರಾಮಯ್ಯನವ್ರದ್ದು ಬ್ರೇಕಪ್ ದಾಖಲೆ ಸಿಗುತ್ತೆ. ಅಂದ್ರೆ ಒಂದು ಬಾರಿ ಆದ ನಂತರ ಒಂದು ಬ್ರೇಕಪ್ ಆಗಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಇವತ್ತು ಆ ಹಿಂದುಳಿದ ವರ್ಗದ ಒಂದು ಏನು ಸಮೀಕ್ಷೆ ಮಾಡೋದಕ್ಕೆ ಏನೋ ಮನಸ್ಸು ಮಾಡ್ತಾರೆ. ಇವತ್ತು ನನ್ನಲ್ಲಿರೋ ಆತಂಕ ಏನು ಅಂತ ಹೇಳಿದ್ರೆ ಇವತ್ತು ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಕ್ಕಂಥದ್ದನ್ನ ಎಲ್ಲಿ ಇನ್ನೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟದಾಗಿದೆ. ಅದನ್ನ ತರಬೇಕು. ನಿಜವಾಗ್ಲೂ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಆಯಾ ವ್ಯಕ್ತಿಗಳು ಏನಿವತ್ತು ಸಿದ್ದರಾಮಯ್ಯನವರು ನನ್ನ ಒಂದು ಮನವಿ ಅಂತಾನು ಅನ್ಕೊಳ್ಳಿ ಅಥವಾ ಕಾಂಗ್ರೆಸ್ ಅಂದ್ರೆ ಅವರ ಒಂದು ಇದನ್ನ ಬೆಂಬಲಿಗರು ಯಾರೋ ಅನುಕರಣೆ ಮಾಡೋರು ಇದನ್ನು ಪ್ರಶ್ನೆ ಮಾಡ್ಲಿ. ನಾನು ಹೇಳೋದು ನಿಜವಾಗ್ಲೂ ನೀವು ಹಿಂದುಳಿದ ವರ್ಗದ ಏನೋ ಅರಸೂರವರ ದಾಖಲೆನ ಮುರಿದಿದ್ದೀರಾ. ಅದೇ ರೀತಿ ಅರಸೂರವರ ಬಯಕೆ ಏನಾಗಿತ್ತು ಅದನ್ನ ತಾವು ಈಡೇರಿಸೋದಕ್ಕೆ ಒಂದು ಸುಸಮಯ, ಅದನ್ನ ಈಡೇರಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆ ಒಂದು ಸಮೀಕ್ಷೆಗಳು ಇದನ್ನೆಲ್ಲ ಆದಷ್ಟು ಬೇಗ ಜಾರಿಗೆ ತಂದು ಅದು ಏನಿದೆ ವರದಿಯನ್ನ ಕೊಟ್ಟು ಯಾರ್ಯಾರಿಗೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಸಿಕ್ಕಿಲ್ವೋ ಅಂತವ್ರಿಗೆ ಕೊಡಬೇಕು. ಆ ರೀತಿ ಹಿನ್ನೆಲೆಯಲ್ಲಿ ಈ ಒಂದು ದಾಖಲೆ ಏನು ಸುದೀರ್ಘಾವಧಿ ಮಾಡಿದ್ದಾರೆ ಅದಕ್ಕೆ ಒಂದು ಅರ್ಥ ಸಿಗ್ತದೆ. ಅವಾಗ ಜನ ನಿಮ್ಮನ್ನ ಇನ್ನಷ್ಟು ಹೆಚ್ಚು ಸ್ಮರಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರೈಟ್, ದಾಖಲೆಗಳಿರೋದೇ ಬ್ರೇಕ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸತೀಶ್ ಅವರು ಉಲ್ಲೇಖ ಮಾಡಿದಾಗ ಒಂದು ಆತ್ಮಾವಲೋಕನ ಮಾಡಬೇಕು. ಸುದೀರ್ಘವಾಗಿ 40 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ, ನಾನು ಏನು ಮಾಡಿದೆ, ಏನು ಬಿಟ್ಟೆ, ಎಷ್ಟು ಅಪವಾದಗಳನ್ನು ತಗೊಂಡಿದ್ದೀನಿ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ, ನಿಜಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನ, ಇನ್ನಿರುವಂಥ ಅವಕಾಶದಲ್ಲಿ ನಾನು ಏನು ಮಾಡ್ಬೋದು, ಎಷ್ಟು ಇತರರನ್ನು ಬೆಳೆಸಬಹುದು. ಯಾಕಂದರೆ ಒಬ್ಬ ನಾಯಕ ಅಂದಾಗ ತಾನು ಓಡೋದಲ್ಲ, ತನ್ನ ಜೊತೆಯಲ್ಲಿರೋರನ್ನು ಕೂಡ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಅದು ನಾಯಕತ್ವದ ಲಕ್ಷಣಗಳು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿರುವಂಥ ಸಮಸ್ಯೆಗಳಿಗೆ ಸಿದ್ದರಾಮಯ್ಯನವರು ಸ್ವತಃ ಏನಾದರೂ ಸೊಲ್ಯೂಷನನ್ನು ಕೊಡೋದಕ್ಕೆ ಸಾಧ್ಯವೇ? ಯಾಕಂದರೆ ದಾಖಲೆ ರೆಕಾರ್ಡನ್ನು ಮಾಡಿದಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ದಾಖಲೆ ಸಿದ್ದರಾಮಯ್ಯನವರು ಇವತ್ತು ಒಂದು ದಾಖಲೆಯನ್ನು ಬರೆದಿದ್ದಾರೆ. ಆಗಲೇ ಬಸವರಾಜ ಬೊಮ್ಮಾಯಿಯವರು ಮಾತಾಡಿದ್ನ ಉಲ್ಲೇಖ ಮಾಡ್ತಾ ಇದ್ದೆ ಶಿವರಾಜ್ ಅವರೇ. ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಾಂಟಿಟಿಗಿಂತ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಬಿಟ್ಕಾಯಿನ್ ಆ ಥರದ ಹೆಸರುಗಳನ್ನು ಮಾಡೋದಾ ಕ್ವಾಲಿಟಿ ಅಂತ ಹೇಳಿದ್ರೆ ಹೆಂಗೆ, ಅಥವಾ ಯಾವುದಾದ್ರೂ ಹಗರಣಗಳಲ್ಲಿ ಭಾಗಿಯಾಗೋದಾ ಹೆಂಗೆ ಅಂತ ನೀವು ಹೇಳಬೇಕು. ಅಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯ ವ್ಯತ್ಯಾಸ ನಂಗೆ ತಿಳಿಸ್ಕೊಡ್ಬೇಕು. ಅಟ್ ಸೇಮ್ ಟೈಮ್ ಸಿದ್ದರಾಮಯ್ಯನವರು ತಮ್ಮ ಹಲವಾರು ದಾಖಲೆಗಳಲ್ಲಿ ಶಾದಿ ಭಾಗ್ಯ, ಕೃಷಿ ಭಾಗ್ಯ, ನಮ್ಮ ಗ್ರಾಮ ನಮ್ಮ ರಸ್ತೆ, ವಿದ್ಯಾಸಿರಿ ಇಂಥ ಹಲವಾರು ಯೋಜನೆಗಳು ಬಂತು. ಗ್ಯಾರಂಟಿ ಬಂದಮೇಲೆ ಅವೆಲ್ಲ ಧೂಳಿಪಟಾಗಿ ಹೋಗಿದಾವಲ್ಲ ಹೆಂಗೆ ಅಂತ ನೋಡಿ. ಸಿದ್ದರಾಮಯ್ಯನವರ ಈ 5 ವರ್ಷದ ಸಾಧನೆಗಳು, 7ನೇ ವರ್ಷದ ಸಾಧನೆ ಏನಿದೆ ಅದರಲ್ಲಿ ನಾನು ಅತ್ಯಂತ ಪ್ರಮುಖವಾಗಿ ನೋಡೋದು ಅವರ ಫಸ್ಟ್ ಟರ್ಮ್ 2013ರಿಂದ 2018 ಏನಿತ್ತು, ಲೋಕಾಯುಕ್ತವನ್ನು ಮುಚ್ಚಿಸಿ ದುರ್ಬಲ ACBಯನ್ನ ಜಾರಿಗೆ ತಂದ್ರು. ಅದು ಅತ್ಯಂತ ಪ್ರಮುಖವಾಗಿ ಏನು ಲೋಕಾಯುಕ್ತ ಕೆಲಸ ಮಾಡ್ತಾ ಇತ್ತು, ಲೋಕಾಯುಕ್ತವನ್ನೇ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ನಾನು ಮಾತಾಡ್ಲಿಕ್ಕೆ ಬಿಟ್ಬಿಡಿ, ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ 4237 ಜನ ರೈತರು ಇಲ್ಲಿ ತನಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಜೊತೆಗೆ ವಿಧಾನಸೌಧದಲ್ಲಿ
ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ಅವರ ಪಕ್ಷದ ರಾಜ್ಯಸಭಾ ಸದಸ್ಯ ಹೇಳಿದ್ರು. ಅದು ಕೂಡ ಸಿದ್ದರಾಮಯ್ಯನವರ ಸಾಧ್ಯತೆ ಕಾಲಾವಧಿಯಲ್ಲಿ. ನಿಮಗೆ ಇವತ್ತು ಇದನ್ನ ಸಾಧನೆ ಅಂತ ನಾವು ವರ್ಣಿಸ್ಕೋಬೇಕೋ ಬಣ್ಣಿಸ್ಕೋಬೇಕೋ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕರ್ನಾಟಕ ಅತ್ಯಂತ ಕಷ್ಟದ ಸಮಯದಲ್ಲಿದೆ. ಯಾಕೆ ಕಳೆದ ವರ್ಷ RCB ಕಾಲ್ ತೊಳಿತ ಪ್ರಕರಣ ಆಯ್ತು, 11 ಜನ ತೀರೋದ್ರು. ಜೊತೆಗೆ ಇವತ್ತು ಸ್ಕೂಲ್ ಮಕ್ಕಳಿಗೆ ಸಾಕ್ಸು ಶೂ ಕೊಡ್ಲಿಕ್ಕೆ ಆಗದೆ ಇರತಕ್ಕಂತ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಇವತ್ತಿನ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಘನ ಸರ್ಕಾರ ಶೂ ಕೊಡೋಕಾಗದಿರೋ ಪರಿಸ್ಥಿತಿಯನ್ನ ತಲುಪಿದೆ. ವಿದ್ಯಾನಿಧಿ ಸ್ಕಾಲರ್ಶಿಪ್ ದೊರಕ್ತಾ ಇಲ್ಲ. ಜೊತೆಗೆ ಈ ಎಷ್ಟು ಹಗರಣಗಳು ಮೇಡಮ್ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ, ಸ್ಮಾರ್ಟ್ ಮೀಟರ್ ಹಗರಣ, ಮುಡಾ ಇವತ್ತೇನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಸರ್ಕಾರ ಅಂತ ಹೇಳ್ತಾರೋ ಅದರಲ್ಲಿ ಪರಿಶಿಷ್ಟ ಪಂಗಡದ 187 ಕೋಟಿ ರೂಪಾಯಿಗಳನ್ನ ದೋಚಿ ಅದನ್ನ ಲೋಕಸಭಾ ಚುನಾವಣೆಗೆ ಬಳಸಿದ್ರಲ್ಲ, ಅದು ಸಿದ್ದರಾಮಯ್ಯನವರು ಈ ರಾಜ್ಯದ ಅಹಿಂದ ವರ್ಗಕ್ಕೆ ಮಾಡಿದ ಮೋಸ ಅಲ್ವಾ? ಅಹಿಂದ ನಾಯಕರು ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಆದ್ರೆ ದುರಂತ ಏನಂದ್ರೆ ಹಿಂದವನ್ನ ಮರ್ತು ಬಿಟ್ಟಿದ್ದಾರೆ. ಹಿಂದುಳಿದವರನ್ನ ಮತ್ತೆ ದಲಿತರನ್ನ ಮರ್ತ್ಬಿಟ್ಟು ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮತ್ತೆ ತುಷ್ಟೀಕರಣವನ್ನ ಮಾಡ್ತಾ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಅತ್ಯಂತ ಕೆಟ್ಟ ಸ್ಥಿತಿಯನ್ನ ತಲುಪಿದೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಕರ್ನಾಟಕದ ಸಾಲ ಏನಿದೆ ಇವತ್ತು 8 ಲಕ್ಷ ಕೋಟಿ ಸಾಲ ಈ ರಾಜ್ಯ ಸರ್ಕಾರದ ಮೇಲಿದೆ. ಅದರಲ್ಲಿ 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥ ಸಾಲ. ಜೊತೆಗೆ ದಲಿತರ ಪಾಲಿನ SC TSP SP ಅಮೌಂಟ್ ಅನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ದು ಸಿದ್ದರಾಮಯ್ಯನವರ ಸಾಧನೆನ. ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ವೈಫಲ್ಯಗಳನ್ನ ಕಾಣ್ತಾ ಇದ್ದಾರೆ. ನನಗೆ ಒಂದು ಅತ್ಯಂತ ಪ್ರಮುಖ ಅಂಶ ದೇವರಾಜ ಅರಸುರವ್ರಿಗೂ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಒಂದು ಸಾಮ್ಯತೆ ಎರಡೂ ಸರ್ಕಾರದಲ್ಲಿ ಏನಂದ್ರೆ, ದೇವರಾಜ ಅರಸುರವರ ಕಾಲಾವಧಿ ಏನಿತ್ತು 1972ರಿಂದ 1980, ಅವತ್ತು ತುರ್ತು ಪರಿಸ್ಥಿತಿ 1975ರಲ್ಲಿ ಈ ದೇಶದಲ್ಲಿ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಒಂದ್ ರೀತಿಯ ತುರ್ತು ಪರಿಸ್ಥಿತಿ ಇದೆ ನೋಡಿ. ಇವತ್ತು ದ್ವೇಷ ಭಾಷಣ ವಿಧೇಯಕ ಜಾರಿಗೆ ತರ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರ ನಿರಂತರ ಕಗ್ಗೊಲೆಗಳು 2013ರಿಂದನೂ ಆಗ್ತಾ ಇದೆ, ಇವತ್ತು ಆಗ್ತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಅನ್ನೋದು ಈ ರಾಜ್ಯದಲ್ಲಿ ಹಳ್ಳ ಹಿಡಿದೋಗಿದೆ. ಬಳ್ಳಾರಿ ಇನ್ಸಿಡೆಂಟ್ ಅನ್ನ ತಾವೇ ನೋಡ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರ, ಐಷಾರಾಮಿ ಅಗ್ರಹಾರ ಆಗಿದೆ. ಎಲ್ಲದನ್ನು ಸಾಧನೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರಿಂದ ಯಾವ ಕ್ವಾಲಿಟಿಯನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೇಡಮ್ ಈ ಎಲ್ಲ ಅಂಶಗಳಿಂದ ಹೇಳೋದು ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಸಾಧನೆಗಳಿಗಿಂತ ಹೆಚ್ಚು ವೈಫಲ್ಯಗಳನ್ನ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ದೇವರಾಜ ಅರಸುರವರು 1940ರಿಂದ 1948ರವರೆಗೂ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಾಗಿದ್ರು. ಅದಾದ ನಂತರ 1952ರಿಂದ ಮೊಟ್ಟ ಮೊದಲ ಚುನಾವಣೆಯಿಂದ 6ನೇ ವಿಧಾನಸಭೆ 1980ರವರೆಗೆ ಅವರು ಮುಖ್ಯಮಂತ್ರಿಯಾಗಿ ರಿಸೈನ್ ಆಗೋವರೆಗೂ ನಿರಂತರವಾಗಿ ಗೆದ್ಕೊಂಡು ಬರೆದ್ರು. 6ನೇ ವಿಧಾನಸಭೆಗೆ ಅವಿರೋಧವಾಗಿ ಹುಣಸೂರಿನಿಂದ ಆಯ್ಕೆ ಆದ್ರು. ಆದ್ರೆ ತಾವೇನ್ ಹೇಳ್ತಾ ಇದ್ದೀರಲ್ಲ, ಜನಪ್ರಿಯ ನಾಯಕ, ಈ ರಾಜ್ಯವನ್ನ ಆಳಿದ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಹುದ್ದೆಯನ್ನ ಅನುಭವಿಸಿದಂತ ನಾಯಕ, ಆ ನಾಯಕನಿಗೆ ಎಂತ ಪರಿಸ್ಥಿತಿ ಬಂತು ಗೊತ್ತಾ? 2013ರ ಚುನಾವಣೆಯ ಮುಖ್ಯಮಂತ್ರಿ ಆದ ನಂತರ ಕ್ಷೇತ್ರವನ್ನ ಬಿಟ್ಟು ಬಾದಾಮಿಗೆ ಹೋಗಿ ನಿಂತರು. ಜೊತೆ ಚಾಮುಂಡೇಶ್ವರಿನಲ್ಲಿ ನಿಂತು GT ದೇವೇಗೌಡರ ವಿರುದ್ಧ ಬಹಳ ಬಹುಮತದ ಅಂತರದಿಂದ ಸೋತರು. ಆದ್ರೆ ದೇವರಾಜ ಅರಸುರವರು 1962ರಲ್ಲಿ ಅವಿರೋಧವಾಗಿ ಆಯ್ಕೆ ಆದ್ರು. ಆದ್ರೆ ಒಬ್ಬ ನಾಯಕ ಜನಪ್ರಿಯನಾಗೋದು ಆತ ಮಾಡಿದ ಕೆಲಸದಿಂದ, ಜೊತೆಗೆ ಆತನ ಜನಪ್ರಿಯತೆ ಅರಿವಾಗೋದು ಈ ರಾಜ್ಯದಲ್ಲಿ ಅವರ ಚುನಾವಣೆಯ ಫಲಿತಾಂಶದಿಂದ. ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಲ್ಲಿ ಸೋತರು, 18ರಲ್ಲಿ ಇಡೀ ಬಾದಾಮಿನಲ್ಲಿ ಗೆದ್ರು. ಬಾದಾಮಿನಲ್ಲಿ ಅವ್ರಿಗೆ ಪುನರ್ಜನ್ಮ ಕೊಟ್ರು. ಕೊನೆಗೆ ಮೊನ್ನೆ 2023ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಗೆ ಹೋದ್ರು, ಕೋಲಾರಕ್ಕೆ ಹೋದ್ರು, ಚಿಕ್ಕನಾಯಕನಹಳ್ಳಿಗೆ ಹೋದ್ರು, ಕಡೂರ್ಗೆ ಹೋದ್ರು. ಕೊನೆಗೆ ಬಂದು ವರುಣಾದಲ್ಲೇ ಸೇಫ್ ಅಂತ ನಿಂತು ಗೆದ್ದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಜನಪ್ರಿಯತೆಯನ್ನ ಅವರ ಚುನಾವಣೆಯ ಫಲಿತಾಂಶಗಳಿಂದನೇ ನೀವು ಕಂಡುಕೊಳ್ಬಹುದು. ಅಲ್ಲ, ಈಗ ನೀವು ಈಗ ನಿಮ್ಮ ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಂದ ಹಿಡಿದು ಕಳೆದ ಉಪಚುನಾವಣೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಣ. ಸೋಲು ಗೆಲುವು ಅನ್ನೋದು ತೀರಾ ಸಹಜವಾದ ಅಲ್ಲಲ್ಲ. ಒಬ್ಬ ಈಗ ನೆಕ್ಸ್ಟ್ ಕೌಂಟರ್ ಕೊಡ್ತಾರೆ ಈಗ ಕಾಂಗ್ರೆಸ್ ಇಂದ. ನಾ ಹೇಳೋದು, ನಾವ್ ಹಿಂಗ್ ತೋರಿಸ್ತೀವಿ ಅಂದ್ರೆ ನಮ್ಮನ್ನ ತೋರಿಸ್ತೇವೆ ಅನ್ನುವಂತ ಅರಿವಿಟ್ಕೊಂಡು ಮಾತಾಡ್ತಿದ್ದೀರಾ. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅನ್ನೋದಾದ್ರೆ, ಅಂಥ ಸಾಧನೆಯನ್ನ ಜನಪರ ಜನಹಿತವನ್ನ ಕಾಯ್ದಿರುವಂತಹ BJP ತನ್ನ ಆಡಳಿತದಲ್ಲಿ ಕೊಟ್ಟಿರೋ 4 ಯೋಜನೆ ಹೇಳಿ ಮೇಡಮ್.
ಯಡಿಯೂರಪ್ಪನವ್ರದ್ದು 1000 ಹೇಳ್ಬಲ್ಲೆ. ಇಡೀ ದೇಶದಲ್ಲಿ ರೈತ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಯಡಿಯೂರಪ್ಪನವರು. ಸಹಕಾರಿ ಸಂಘಗಳಿಗೆ ಸಾಲವನ್ನ ನೀಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ರೈತ ಬಜೆಟ್ ರೈತರಿಗೋಸ್ಕರ ಬಡ್ಡಿ ರಹಿತ ಸಾಲವನ್ನ ಕೊಟ್ಟಿದ್ದು ಯಡಿಯೂರಪ್ಪನವರು. ಕೋವಿಡ್ ನಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ, ಇಡೀ ದೇಶಕ್ಕೆ ಮಾದರಿ ಆಗುವಂತೆ ಪರಿಹಾರವನ್ನ ಘೋಷಿಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತು 18 ವರ್ಷ ತುಂಬಿರೋ ಹೆಣ್ಮಕ್ಳು ಭಾಗ್ಯಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರೆ ಅಂದ್ರೆ ಅದಕ್ಕೆ ದೂರದೃಷ್ಟಿ ಯಾರ್ದು ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಜೊತೆಗೆ ಬೆಳಗಾವಿ ಕರ್ನಾಟಕ ಏನು ಒಂದು ವಿವಾದ ಇತ್ತು, ಅದನ್ನ ದೂರದೃಷ್ಟಿಯ ಫಲದಿಂದಾಗಿ ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧ ಎದ್ದು ನಿಂತಿದೆ ಅಂದ್ರೆ ಅದು ಯಡಿಯೂರಪ್ಪನವರ ದೂರದೃಷ್ಟಿಯ ಪರಿಣಾಮವಾಗಿ. ಜೊತೆಗೆ ಹೇಳಕ್ ಕೇಳಿಸ್ಕೊಳ್ಳಿ, ಅಡಿಗಲ್ ಹಾಕಿದ್ದು ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ. ಜೊತೆಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಜೊತೆಗೆ ಯಡಿಯೂರಪ್ಪನವರು ಎಷ್ಟು ಯೋಜನೆಗಳನ್ನ ಜಾರಿಗೆ ತಂದ್ರು ಅವೆಲ್ಲ ಜನಪ್ರಿಯ ಬಜೆಟ್. ಕೋವಿಡ್ ನಲ್ಲಿ ಮಂತ್ರಿಮಂಡಲವು ಇಲ್ದಿದ್ದಾಗ ಕೂಡ ಒಬ್ಬ ಯಡಿಯೂರಪ್ಪನವರು ಇಡೀ ರಾಜ್ಯವನ್ನ ಸುತ್ತಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸಾಧನೆಗಳನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದನ್ನ ಇವತ್ತು ಇಡೀ ರಾಜ್ಯದ ಜನ ಸ್ಮರಿಸ್ತಾರೆ. ರೈಟ್. ಸಿದ್ದರಾಮಯ್ಯನವರು ದಾಖಲೆಯನ್ನು ಬರೆದಿದ್ದಾರೆ, ಅದನ್ನು ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ ಕೆಲವೊಂದು ಟೀಕೆ ಟಿಪ್ಪಣಿಗಳು ಬರ್ತವೆ. ಅದೃಷ್ಟದ ಮುಖ್ಯಮಂತ್ರಿಯಪ್ಪ ಸಿದ್ದರಾಮಯ್ಯನವರು ಅಂತ, ಹೌದಾ? ಅಲ್ಲ, ಅದೃಷ್ಟದ ಮುಖ್ಯಮಂತ್ರಿ ಅಂತಂದ್ರೆ ಯಾವ ಕಾಂಟೆಕ್ಸ್ಟ್ ಹೇಳ್ತೀನಿ. ಅವ್ರು ಕಾಂಗ್ರೆಸ್ನಲ್ಲಿ ಅದೃಷ್ಟದ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅವ್ರು ನಿಜವಾಗಿ ಅವರಿಗೆ ನೆರಳು ಕೊಟ್ಟಿದ್ದು, ಆಶ್ರಯ ಕೊಟ್ಟಿದ್ದು ಜನತಾ ಪಕ್ಷ, ಜನತಾ ದಳ, ಜನತಾ ಪರಿವಾರ, ಜನತಾ ದಳ ಎಸ್. ಈಗ ನೋಡಿ, ಅವರು 80ರಲ್ಲಿ ಒಂದು MLAಗೆ ನಿಲ್ತಾರೆ, ಸೋಲ್ತಾರೆ. 83 ಲೋಕದಳ ಅಂತೇಳಿ ಪಕ್ಷದಿಂದ ಗೆಲ್ತಾರೆ. 83 ಗೆದ್ದಂಥ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಬರ್ತಾರೆ, ಕನ್ನಡ ಕಾವಲು ಸಮಿತಿಗೆ. ಅಂದರೆ ಹೊರಗಡೆಯಿಂದ ಬೆಂಬಲ ಕೊಡ್ತಾರೆ. ಅದಾದಮೇಲೆ 85 ಸರ್ಕಾರ ಡಿಸಾಲ್ವ್ ಆಯ್ತದೆ. ಮತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಯ್ತಾರೆ. ಅವರ ಸರ್ಕಾರದಲ್ಲಿ ಕೆಲವು ಏನು ಅನಿಮಲ್ ಹಸ್ಬೆಂಡ್ರಿ ಮತ್ತು ರೇಷ್ಮೆ ಇಲಾಖೆ ಅಂತ ತಗೋತಾರೆ. ಅದಾದಮೇಲೆ ಬೊಮ್ಮಾಯಿ ಸರ್ಕಾರ ಬರ್ತದೆ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ತಗೋತಾರೆ. ಅದಾದಮೇಲೆ HD ದೇವೇಗೌಡರು ಅವಧಿಯಲ್ಲಿ ಅಲ್ಲೂ ಸಹ ಸಚಿವರಾಯ್ತಾರೆ. ಅದಾದಮೇಲೆ JH ಪಟೇಲ್ ಸರ್ಕಾರದಲ್ಲಿ ಆಯ್ತಾರೆ. ಅದಾದಮೇಲೆ ಧರ್ಮಸಿಂಗ್ ಸರ್ಕಾರದಲ್ಲೂ ಸಹ ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಸಹ ಉಪಮುಖ್ಯಮಂತ್ರಿ ಆಯ್ತಾರೆ. ಬಿಕಾಸ್ ಆಫ್ JDS, ಬಿಕಾಸ್ ಆಫ್ ದೇವೇಗೌಡರು, ಬಿಕಾಸ್ ಆಫ್ ಕುಮಾರಸ್ವಾಮಿ ಅವರು. ಇವರ ಆಡಳಿತದ ಎಲ್ಲ ನೆರಳಿನ ಮತ್ತು ಹೆಜ್ಜೆಗಳ ಗುರುತುಗಳಿಂದ ಬಂದವೆ, ಜನತಾ ಪರಿವಾರದಿಂದ ಬಂದವೆ. ಹೌ ಯು ವಿಲ್ ಕಂಪೇರ್ ಇಸ್ ಅಡ್ಮಿನಿಸ್ಟ್ರೇಷನ್ ಟು ದಿ ಗ್ರೇಟ್ ಯಾರು ದೇವರಾಜ ಅರಸು ಅವರ. ಇವರು 2ನೇ ಭಾಗ ಅಧ್ಯಾಯ ಶುರು ಮಾಡಿದ್ದೆ ಕಾಂಗ್ರೆಸ್ನಿಂದ. 2006 ಜುಲೈ 22ರಿಂದ ಅಹಿಂದ ಸಮಾವೇಶ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಸಿಗೆ ಬಂದರು. ಅಲ್ಲಿ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರನ್ನೇ ಅಪೋಷಣ ತಗೊಂಡ್ರು, ಅವನ್ನೆಲ್ಲ ಒಳಗೆ ತಗೊಂಡ್ರು. ಆಮೇಲೆ ಅಹಿಂದ ಟ್ರಂಪ್ ಕಾರ್ಡನ್ನು ಉಳಿಸಿದ್ರು. ಆಯ್ತಲ್ಲ, ಇವರು ಅಷ್ಟೊಂದು ಪಕ್ಷನಿಷ್ಠರು ಅಥವಾ ದಲಿತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇವರು ಮುಖ್ಯಮಂತ್ರಿ ಮಾಡ್ಬೋದಿತ್ತು. ಪರಮೇಶ್ವರ್ ಅವರು KPCC ಪ್ರೆಸಿಡೆಂಟ್ ಆಗಿದ್ರು, ಅವರನ್ನೇ ಸೋಲಿಸುವಂಥ ಒಂದು ಉತ್ಸಾಹ ಅಥವಾ ಒಂದು ಹಿನ್ನೆಲೆಯಿಂದ ಕೆಲಸ ಮಾಡ್ತಾರೆ. ಇವರಿಗೆ ದಲಿತರ ಬಗ್ಗೆ ನಿಜವಾಗ್ಲೂ ಗೌರವ ಇದೆಯಾ? ನಾನು ಹಿಂದುಳಿದವರು. ಉಮೇಶ್ ಸರ್, ಏನು ಜಾತ್ಯತೀತ ನಿಲುವು, ಸೆಕ್ಯುಲರ್ ಆ ಭಾವನೆಯನ್ನು ಅಲ್ಲಲ್ಲ, ನಾನು ನಿಮಗೆ ಕೇಳ್ತಿರೋದು, ಅಂಥ ನಿಲುವನ್ನು ಹೊಂದಿ ಪ್ರಾದೇಶಿಕ ಪಕ್ಷವಾಗಿ ವಿಜೃಂಭಿಸ್ತಾ ಇದ್ದಂತಹ ಜನತಾ ಪರಿವಾರ ಇವತ್ತು ಹಿಂದುತ್ವ ಅನ್ನುವಂತಹ BJP ಜೊತೆ ನೀವು ಮೈತ್ರಿ ಮಾಡ್ಕೋತೀರಿ ಅಂದರೆ ಬದಲಾವಣೆ ಜಗದ ನಿಯಮ ಅನ್ನೋದನ್ನ ನೀವು ಒಪ್ಕೋತೀರಿ, ಅವ್ರು ಬದಲಾಗಬಾರ್ದಾ? ಅವ್ರ ಪಕ್ಷ ಬಿಟ್ಟು ಹೋಗ್ಬಾರ್ದಾ? ಅವ್ರು ಇನ್ನೊಂದು ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ಬಾರ್ದಾ? ನೀವಂದ್ರೆ ನೀವು ಏನು 2020 ಮಾಡ್ಕೋಬಹುದು, ನೀವೊಂದ್ಸತಿ ಮುಖ್ಯಮಂತ್ರಿ ಆಗ್ಬೋದು, ಇವರೊಂದ್ಸತಿ ಮುಖ್ಯಮಂತ್ರಿ ಆಗ್ಬೋದು, ಅವ್ರು ಆಗಂಗಿಲ್ವಾ? ಸ್ಪಷ್ಟಪಡ್ತೀನಿ, ಜಾತ್ಯತೀತ ಅಂತಂದ್ರೆ ಕೇವಲ ಒಂದು ವರ್ಗ ಅಲ್ಲ, ಅಥವಾ ಒಂದು ಅಲ್ಪಸಂಖ್ಯಾತ ಸಮುದಾಯ ಅಲ್ಲ, ಮುಸಲ್ಮಾನ ವರ್ಗ ಅಲ್ಲ, ಜೈನ ಸಮುದಾಯ ಅಲ್ಲ, ಎಲ್ಲವನ್ನು ಒಳಗೊಂಡಂತಿರೋಂಥದ್ದೇ ಜಾತ್ಯತೀತ ಅನ್ನೋದು. ಆಯ್ತಾ? ಇವ್ರೇನ್ ಮಾಡಿದಾರೆ? ನಿಮ್ಗೆ ಅದು ಕಾಣುತ್ತೆ, ಅವರು ಎಲ್ಲೂ ಸಹ ಅಹಿಂದ ವರ್ಗನ ಅಪ್ಲ್ಯೂಟ್ ಮಾಡಕ್ ಮಾಡಿದ್ರು. ದೇವೇಗೌಡರು ಮಾಡಿಲ್ವಾ? ಮುಸಲ್ಮಾನಿಗೆ 4% ಮೀಸಲಾತಿ ಕೊಟ್ಟಿದ್ದಂಥದ್ದು ಯಾರು? ದೇವೇಗೌಡರು. ಆಯ್ತಾ? ಕುರುಬ ಸಮಾಜವನ್ನು ಮುಖ್ಯವಾಹಿನಿ ತಂದಿದ್ದು ಯಾರು? ದೇವೇಗೌಡರು. ಹಿಂದುಳಿದ ವರ್ಗಕ್ಕೆ ಆಯೋಗದ ಎಲ್ಲ ವರದಿಗಳನ್ನ ಪಾಲಿಸಿದ್ದು ಮತ್ತೆ ಅದನ್ನು ಅನುಷ್ಠಾನ ತಂದಿದ್ದು ಯಾರು? ದೇವೇಗೌಡರು. ಆಯ್ತಾ? ದೇವೇಗೌಡರು ಆ ರೀತಿಯಾಗಿ ಎಲ್ಲ ಸಣ್ಣತನವನ್ನು ಪ್ರದರ್ಶನ ಮಾಡಿದ್ರೆ ಇವತ್ತಿನ ಏನು ಅರ್ಧ ಜನ ಕ್ಯಾಬಿನೆಟ್ ಇದೆ ಕಾಂಗ್ರೆಸ್ನಲ್ಲಿ, ಅವ್ರು ಯಾರು ಸಹ ಮಂತ್ರಿಗಳಾಯ್ತಿರ್ಲಿಲ್ಲ. ಇವನ್ ಸಿದ್ದರಾಮಯ್ಯ ಅವರು ಸಹ ನೆನ್ಕೋಬೇಕು. ಇವತ್ತು ಅವ್ರು ಯಾಕೆ ಅವರು ದೇವರಾಜ ಅರಸರ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರೋ ಅಥವಾ ಅಹಿಂದ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ಹೇಳಿದಿಲ್ಲ, ಇಲ್ಲಿ ಇವರು ಇನ್ನೂ ಒಂದು ಅವಧಿ ಭವಿಷ್ಯ ಪೂರ್ಣಾವಧಿಯನ್ನು ಮುಂದುವರಿಸಲಿಕ್ಕೋಸ್ಕರವೇನೋ ಈ ತರ ನೋಡಿ. ಆಯ್ತಲ್ವರ ಸರ್ಕಾರ ಯಾಕೆ ಇವ್ರನ್ನ ಆಚರಣೆ ಮಾಡಬಾರಾಯ್ತು?
ಕೇವಲ ಒಂದಷ್ಟು ಜನ ವರ್ಗ ಅಂದ್ರೆ ಅವ್ರಿಗೆ ಬೇಕಾದ ಅಭಿಮಾನಿಗಳು ಮಾತ್ರ ಇದನ್ನ ಸಂಭ್ರಮಿಸಿದ್ದಾರೆ. ಸರ್ಕಾರನೇ ಅವರನ್ನ ಮಾಡ್ಬೋದಿತ್ತಲ್ಲ, AIC ಪ್ರೆಸಿಡೆಂಟ್ ಕರೆಸಿ, DK ಶಿವಕುಮಾರ್ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಅಯ್ಯೋ ಇವ್ರನ್ನ ಮಾಡ್ಬೋದಿತ್ತು, ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಯಾಕೆ ಮಾಡ್ಲಿಲ್ಲ ಇದನ್ನ ಅಲ್ವರಾ? ಇದು ಮಾಡ್ಬೋದಿತ್ತಲ್ವ ಸರ್, ಅಧಿಕಾರ ಹಸ್ತಾಂತರ ಅಲ್ವರಾ? ಈಗ ಹೇಳ್ತೀನಿ, ಸಿದ್ದರಾಮಯ್ಯನವರು ಹೇಳ್ತಿರಲ್ಲ ಅವ್ರು ಏನು ಸಾಧನೆಗಳನ್ನು ಮಾಡಿಲ್ಲ. ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಯ್ತು ನಮ್ಮ ಸ್ನೇಹಿತ ಹೇಳಿದ್ರು ಇಡೀ ರಾಜ್ಯದಲ್ಲಿ. ಯಾರ ಅವಧಿಲ್ಲ ಆಯ್ತು? ಸಿದ್ದರಾಮಯ್ಯನವರ ಅವಧಿಲ್ಲ ಆಯ್ತು. ಅತಿ ಹೆಚ್ಚು ಕೋಮುಗಲಗಳ ಹಿಂಸಾಚಾರ ಆಗಿದೆ ಅವಾಗ. ಇವರು ಬಂದ ಮೇಲೆ ಜಾತಿ ನಡುವೆ ಸಂಘರ್ಷ, ಲಿಂಗಾಯತರ ನಡುವೆ ಸಂಘರ್ಷ ಬಂತು. ಆಮೇಲೆ ಮುಂದುವರೆದ ಕೋಮುಗಳ ಬಗ್ಗೆ ಇವರು ದ್ವೇಷ, ಬ್ರಾಹ್ಮಣರನ್ನ ಸಹಿಸೋದಿಲ್ಲ, ಲಿಂಗಾಯತರು ಸಹಿಸಕ್ಕಿಲ್ಲ, ಉಳ್ಳವರನ್ನು ಸಹಿಸಕ್ಕಿಲ್ಲ. ಈ ರಾಜ್ಯದ ಸಂಪತ್ತನ್ನು ನಾನು ಹಂಚಿನಿ, ಮುಸಲ್ಮಾನರಿಗೆ ಹಂಚಿನಿ ಅಂತ ಹೇಳಿ ಹೇಳಿಕೆ ಕೊಟ್ಟಂತಾರೆ ಯಾರು? ಯಾವ ಮುಖ್ಯಮಂತ್ರಿ ಹೇಳಿದ್ರ? ಸರ್ವಧರ್ಮ ಸಮನ್ವಯತೆ ಕಾಣುವಂಥವ್ರು ಇವ್ರು ಯಾಕೆ ಹೇಳ್ಬೇಕಾಗಿತ್ತು? ಆಯ್ತಾ, ಮನುವಾದ, ನಾವು ಸಂವಿಧಾನವಾದಿಗಳು, ಮನುವಾದವನ್ನು ಸುಡ್ತೀವಿ, ಮನುವಾದ ಆಗ್ತಾ ಇದೆ ಈ ದೇಶದಲ್ಲಿ. ಯಾರು ಮೇಡಮ್ ಹೇಳಿದಿಂದಲ್ಲ? ಸಿದ್ದರಾಮಯ್ಯನವರು. ಸಮಾಜವಾದಿ ಹೆಂಗಿರ್ಬೇಕು? ಎಲ್ಲರೂ ಈಕ್ವಲ್ ಆಗಿ ತಗೊಂಡು ಸಮಾಜವನ್ನು ತಗೊಂಡು ಹೋಗುವಂತ ಇವರೇ ಬೆಂಕಿ ಹಚ್ಚಿಬಿಟ್ಟು ಈ ಸಮಾಜವನ್ನು ಒಡೆಯ ಕೆಲಸ ಮಾಡಿದ್ರು. ಕಳೆದ ಬಾರಿನೂ ಅಷ್ಟೇ ವೀರಶೈವ ಮತ್ತು ಲಿಂಗಾಯತ ಅಂತ ಹೇಳಿ ಜಾತಿಗಳನ್ನ ತಿಂದು ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ನಮ್ಮ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭನ ಕ್ರಿಯೇಟ್ ಮಾಡಿದ್ರು. ಅದಾಯ್ತು. ಅಧಿಕಾರಿಗಳ ಆತ್ಮಹತ್ಯೆಗಳು ಎಷ್ಟಾಗಿದೆ? ಯಾರ ಅವಧಿಯಲ್ಲಿ ಆಯ್ತು? ಯಾರ ಅವಧಿಯಲ್ಲಿ ಆಯ್ತು ಮೇಡಮ್? ಸಿದ್ದರಾಮಯ್ಯ ಸಾಹೇಬ್ರ ಅವಧಿಯಲ್ಲಿ ಆಗಿರೋಂಥದ್ದು. ಅದಾಯ್ತು. ವಾಲ್ಮೀಕಿ ಹಗರಣ, ಮೂಢ ಹಗರಣ ಆಯ್ತರ, ಬೋವಿ ಹಗರಣ ಆಯ್ತರ, ದಲಿತರ ದುಡ್ಡುಗಳನ್ನ ಅವರಿಗೆ ಕ್ಷೇಮಾಭಿವೃದ್ಧಿ ಕೊಟ್ಟ ದುಡ್ಡನ್ನ ಬಳಸ್ಕೊಂಡಿದ್ದು ಯಾರು? ಬೆಲೆ ಏರಿಕೆ, ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಆಮೇಲೆ ಮೇಡಮ್ 5 ಲಕ್ಷ ಕೋಟಿ ಏನಿರೋದು ಸಾಲ ಇರೋದು ಈಗ ಇವ್ರ ಸರ್ಕಾರದಲ್ಲಿ. ನಮ್ಮ ಕುಮಾರಣ್ಣವ್ರು ಎದ್ದಂತ ಸರ್ ಕೇವಲ 3,500 ಕೋಟಿ ಸಾಲ ಮಾಡಿದ್ವು ನಾವು. ಆಯ್ತಾ? ನೀವ್ ಹೇಳ್ಬೋದು ಮೋದಿ ಅವರು ಮಾಡಿಲ್ವಾ, ಇದಕ್ಕಿಂತ 10ರಷ್ಟು ಮಾಡಿಲ್ವಾ ಅಂತ ಹೇಳ್ಬೋದು. ಅದಿರಲಿ. ಆಮೇಲೆ ಯಾರು ಇವ್ರು ಲಾಯರ್ ಆಗಿದ್ದು ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ACB ತಂದು ಇವ್ರ ಮೇಲಿದ್ದಂತ 165 ಕೇಸ್ಗಳು ಕ್ಲೀನ್ ಚಿಟ್ ಕೊಡಿಸ್ಕೊತಾರಲ್ಲ, ಇಂಥ ಅಸಮರ್ಥ ಮುಖ್ಯಮಂತ್ರಿಯನ್ನು ನೋಡಿದ್ವ. ಇಲ್ಲಿ ತನ್ನನ್ನು ತಾನು ವೈಭವೀಕರಿಸ್ಕೊಳ್ಳೋದು. ಸಚಿನ್ ತೆಂಡೂಲ್ಕರ್ ಆಯ್ತಾ, ಅವನು ದಾಖಲೆ ಮುರಿಯೋಕೆ 6 ಹೊಡೆದ 4 ಹೊಡೆದ ಅಂತಲ್ಲ, ತಾನು ಗಟ್ಟಿಯಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಅದು ಯಾವ ಯೋಜನೆ ಕೊಟ್ಟಿದ್ದಾರೆ ನೋಡಿ. ನಮ್ಮ ಕುಮಾರಣ್ಣನ ಅವಧಿಯಲ್ಲಿ ಆಯ್ತಾ, ಮೆಟ್ರೋ ಸ್ಥಾಪನೆ ಆಯ್ತು, ಸರಾಯಿ ನಿಷೇಧ ಆಯ್ತು, ಲಾಟ್ರಿ ನಿಷೇಧ ಆಯ್ತು, 25,000 ಕೋಟಿ ಲಾಟ್ರಿಗೆ ರೈತರಿಗೆ ಸಾಲ ಮನ್ನಾ ಮಾಡಿದ್ವಿ. ಆಯ್ತಾ, ಪೆರಿಫೆರಲ್ ರಿಂಗ್ ರೋಡ್ ಆಯ್ತು. ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಕರ್ನಾಟಕ? ಸಿದ್ದರಾಮಯ್ಯನವರು ಮೇಜರ್ ಕಾಂಟ್ರಿಬ್ಯೂಷನ್ ಹೇಳಿ ಮೇಡಮ್. ಬ್ಯಾಂಗ್ಳೂರ್ಗೆ ಏನ್ ಕೊಟ್ಟಿದ್ದಾರೆ? ಮೈಸೂರಿಗೆ ಏನ್ ಕೊಟ್ಟಿದ್ದಾರೆ? ನೀವು ಕೇವಲ ಅನ್ನಭಾಗ್ಯ ಕೊಟ್ಟಿದ್ದೀನಿ ನಾನು. ಅನ್ನವನ್ನು ಅಂದ್ರೆ ತುಳಿತಕ್ಕೊಳಕ ಸಮಾಜವನ್ನು ಹಸಿವಿನಿಂದ ಮುಕ್ತ ಅಂದ್ರೆ ಯಾರು ಮುಕ್ತ ಮಾಡಿರ್ಲಿಲ್ವಾ? ಕೇಂದ್ರ ಸರ್ಕಾರ ಯೋಜನೆಗಳು ಬಂದೇ ಇಲ್ವಾ? ಇವ್ರೊಬ್ಬರೇ ಮಾಡ್ಬಿಟ್ರ? ಹಾಗಾಗಿ ನಾನು ಇವ್ರನ್ನ ಅಲ್ಲ, ಆಗ್ಲೇ ಒಂದು ಸತೀಶ್ ಅವರು ಒಂದು ಪಾಯಿಂಟ್ ಹೇಳಿದ್ರು, ಉಳುವವನೇ ಭೂಮಿಯ ಒಡೆಯ ಇಂದಿರಾ ಗಾಂಧಿ ಅವರು ಅಲ್ವಾ? ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ತತ್ವ, ಆ ಬದ್ಧತೆ ಇದೆಯಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಈಗ ಹಂಗೇನೆ ಅನ್ನಭಾಗ್ಯ ಯಾರೇ ತಂದಿರಲಿ ಅದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಬಿಜೆಪಿ ಗವರ್ನಮೆಂಟ್ ಮೇಡಮ್ 15 ಲಕ್ಷ ಹೆಕ್ಟೇರ್ ಏನು ಈ ಜನಗಳು ಇಂಥದ್ದು ಅರಣ್ಯ ಸಂಬಂಧಪಟ್ಟಂತ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ, ಹಂಗಾಮಿ ಸಾಗುವಳಿ ಮಾಡ್ತಾ ಇದ್ದಾರೆ. ಆಯ್ತಾ? ಅವರಿಗೆ ಮಂಜೂರು ಚೀಟಿ ಕೂಡ ಕೇಳಿ ಅವರಿಗೆ ಸುಪ್ರೀಂ ಕೋರ್ಟ್ ಕೇಸ್ ಪೆಂಡಿಂಗ್ ಇದೆ. ಆನಂದ್ ಸಿಂಗ್ ಅವರು ಅರಣ್ಯ ಸಚಿವರಾಗಿದ್ದಾಗ ಅಫಿಡವಿಟ್ ಹಾಕಿದ್ದಾರೆ. ಏನಂತಂದ್ರೆ ಈ ಭೂಮಿಯನ್ನ ನಾವು ಹಿಂದಿರುಗಿಸ್ಕೊತೀವಿ, ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಕೆಲಸವನ್ನು ಮಾಡಕ್ ಹೇಳಿ ಆಗ ನಾವು ಇವರನ್ನ ದೇವರಾಜ ಅರಸು ಅಂತ ಎಲ್ಲರೂ ಒಪ್ಕೋಬಹುದು. ದೀರ್ಘಾವಧಿ ಮುಖ್ಯಮಂತ್ರಿ, ಪೂರ್ಣಾವಧಿ ಮುಖ್ಯಮಂತ್ರಿ ಏನಾರು ಆಗ್ತಾರ ಸಿದ್ದರಾಮಯ್ಯನವರು ಅಂತ ದರ್ಶನ್ ಅವರೇ? ನಮ್ಮ ಪಕ್ಷದಲ್ಲಿ ಒಂದು MLA ಟಿಕೆಟ್ ಕೊಡೋದಾಗ್ಲಿ, MLA ಗೆದ್ದ ಮೇಲೆ ಸರ್ಕಾರ ರಚನೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದಾಗ್ಲಿ, ಅಥವಾ ಮಂತ್ರಿಗಳನ್ನ ಮಾಡ್ಬೇಕು ಅನ್ನೋದಾಗ್ಲಿ, ಅಥವಾ KPCC ಅಧ್ಯಕ್ಷ ಯಾರಾಗಬೇಕು ಅನ್ನುವಂಥದ್ದಾಗ್ಲಿ, ಪ್ರತಿಯೊಂದು ನಿರ್ಧಾರ ಮಾಡುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್. ಹೈಕಮಾಂಡ್ನ ನಿರ್ಧಾರಕ್ಕೆ ಪ್ರತಿಯೊಬ್ಬ ನಾಯಕರು ಬದ್ಧರಾಗಿರ್ತಾರೆ. ಅದು ಸ್ವಾಭಾವಿಕವಾಗಿ ನಡೆದು ಬಂದಿರತಕ್ಕಂಥದ್ದು. ಮೇಡಮ್, ಇವತ್ತು ಅನೇಕ ಆರೋಪಗಳನ್ನ ಮಾಡಬೇಕಾದ್ರೆ ಬಹಳ ಶಾಂತವಾಗಿ ಕೇಳಿದೆ ಮೇಡಮ್. ಇವತ್ತು ಈ ರಾಜ್ಯಕ್ಕೆ KC ರೆಡ್ಡಿಯವರು ಮೈಸೂರು ಪ್ರಾಂತ್ಯದ ಮೊದಲ ಮುಖ್ಯಮಂತ್ರಿಗಳ ಆಗ್ತಾರೆ. ತದನಂತರ ಕೆಂಗಲ್ ಹನುಮಂತಯ್ಯನವರು ಆಗ್ತಾರೆ, ಆಮೇಲೆ ಕಡದಾಳ ಮಂಜಪ್ಪನವ್ರು ಆಗ್ತಾರೆ, ಅದಾದ್ಮೇಲೆ ನಿಜಲಿಂಗಪ್ಪನವ್ರು ಆಗ್ತಾರೆ, ಅದಾದ್ಮೇಲೆ BD ಜತ್ತಿಯವ್ರು ಆಗ್ತಾರೆ, ಕಂಠಿಯವ್ರು ಆಗ್ತಾರೆ. ಮೇಡಮ್, ಒಂದು ಕಾಲ, ಒಂದು ಯುಗ ಇತ್ತು. ಇವತ್ತು ಬೆಂಗಳೂರಿನ ನೀವು ಯಾವುದೇ ಮೂಲೆಗೆ ಹೋಗಿ ನೋಡಿದ್ರೆ ಒಂದು ದೊಡ್ಡ ಸರ್ಕಾರಿ ಸಂಸ್ಥೆಗಳು ನಿಂತಿದ್ದಾವೆ. ಅದು HMT ಆಗಿರ್ಬೋದು, ಇಸ್ರೋ ಆಗಿರ್ಬೋದು, HAL ಆಗಿರ್ಬೋದು, BEML ಆಗಿರ್ಬೋದು, BEL ಆಗಿರ್ಬೋದು. ಹೀಗೆ ಅಂದ್ರೆ ಅವತ್ತು ಆ ದೇಶದ ಪ್ರಧಾನಿ ಅಂದ್ರೆ ಹೊಸ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಮುಂದಾಲೋಚನೆಯನ್ನು ಇಟ್ಟಂತ ನೆಹರೂರವರು ಕರ್ನಾಟಕ ರಾಜ್ಯಕ್ಕೆ ಸುಭಿಕ್ಷವಾದಂತಹ ಒಂದು ನೆಲೆಗಟ್ಟಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಡ್ತಾ ಹೋದ್ರು. ಹೌದು, ಇವತ್ತು ಅನೇಕ ವಿರೋಧದ ವಿಚಾರಗಳು ಹೇಳ್ತಾ ಇದ್ದಾರೆ. ಇತಿಹಾಸವನ್ನ ನೆನಪಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮೇಡಮ್, ಈ ದೇಶದ ಇತಿಹಾಸದಲ್ಲಿ ಒಬ್ಬ ಸಿಟ್ಟಿಂಗ್ ಏನಾದ್ರೂ ಮುಖ್ಯಮಂತ್ರಿ ಜೈಲಿಗೆ ಯಾರಾದ್ರೂ ಹೋದ್ರು ಅಂತಂದ್ರೆ ಅದು ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವರು. ಮೇಡಮ್, ಇವತ್ತು ಇವರು JH ಪಾಟೀಲ್ ಅವ್ರನ್ನ ನೆನ್ಸ್ಕೊಂಡ್ರು, ಒಳ್ಳೇದೇ. ಹೆಗಡೆ ಅವ್ರನ್ನ ನೆನ್ಸ್ಕೊಂಡ್ರು, ಬಹಳ ಒಳ್ಳೇದೇ. ಬೊಮ್ಮಾಯಿ ಅವ್ರನ್ನ ನೆನ್ಸ್ಕೊಂಡ್ರು, ತುಂಬಾನೇ ಒಳ್ಳೇದೇ.
ಹಾಗೆ JH ಪಾಟೀಲ್ರನ್ನೂ ನೆನೆಸ್ಕೊಂಡ್ರು. ಇವತ್ತು ಅಂತ ಎಲ್ಲ ನಾಯಕರನ್ನ ಇವತ್ತು ರಾಜಕೀಯವಾಗಿ ಯಾರು ನಿರ್ನಾಮ ಮಾಡಿದ್ರು ಅಂದ್ರೆ ಅದು ಮಾನ್ಯ ಶ್ರೀ HD ದೇವೇಗೌಡರು ಅಂತ ಗೊತ್ತಿರ್ತಕ್ಕಂಥ 100% ಸತ್ಯ. ಹಾಗೇನೆ ಮುಖ್ಯಮಂತ್ರಿ ಒಂದ್ ನಿಮಿಷ ಪ್ಲೀಸ್, ಇದೇ ನೋಡಿ ನಿಮ್ ತುಪ್ಪುಗಣ, ಪ್ಲೀಸ್ 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 ಒಂದ್ ನಿಮಿಷ ಪ್ಲೀಸ್, ನನಗೆ ಫ್ರೀ ಬಿಡಿ ಪ್ಲೀಸ್, ನನಗೆ ಪ್ಲೀಸ್ ಬಿಡಿ ಮೇಡಮ್. ಇವತ್ತು ಸಿದ್ದರಾಮಯ್ಯನವ್ರನ್ನ ಏನು ಉಪಮುಖ್ಯಮಂತ್ರಿ ಅಂತ ಮಾಡಿದ್ರಲ್ಲ, ಮಗನಿಗೆ ಪಟ್ಟ ಕಟ್ಟುವ ನಾಟಕವನ್ನ ಆಡಿ 2006ರಲ್ಲಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಆಪರೇಷನ್ ಅಂತ ನಡೆದು ಗೋವಾಕ್ಕೆ ಏನಾದ್ರು ಬಸ್ ಹೋಯ್ತು ಅಂತಂದ್ರೆ ಆಮೇಲೆ ಮಗ ಬಂದು ಹೇಳ್ತಾರೆ ಅಪ್ಪ ಹಿಂಗೂ ನನಗೂ ಇದು ಗೊತ್ತೇ ಇಲ್ಲ, ಅಪ್ಪಯ್ಯ ಆಸ್ಪತ್ರೆ ವಾಟ್ ಎವರ್. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಶಾಸಕರಾದವರು ಸಿದ್ದರಾಮಯ್ಯನಂತವರಿಗೆ ಹಿಂದ ವರ್ಗದವರಿಗೆ ಎಲ್ಲಿ ಮುಖ್ಯಮಂತ್ರಿ ಪಟ್ಟ ಹೋಗ್ತದೆ ಅಂತ ಮುಖ್ಯಮಂತ್ರಿ ಪದವಿಯನ್ನು ತಗೊಂಡು ಹೌದು ಅವತ್ತೊಂದು ನಿರ್ಣಯ ಆಗ್ತದೆ 2020 ಅಂತ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕೂತಾಗ ವಚನ ಭ್ರಷ್ಟ ಅನ್ನುವಂತ ಯಾವ್ದಾದ್ರು ಖ್ಯಾತಿಯನ್ನ ಪಡೆದಂತ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ರು ಅಂದ್ರೆ ಅದು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೇಡಮ್ ಇವತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ನಿಮ್ಮ ಪ್ರಶ್ನೆಗಳು ಹಂಗೆ ಇತ್ತು, ನಾ ಕೈ ಎತ್ತಲಿಲ್ಲ. ಮೇಡಮ್ ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತಾ ಕಾಯ್ದೆಯನ್ನ ತಂದು ಇವತ್ತು ದೇಶದಲ್ಲಿ ಏನಾದ್ರೂ ಅನ್ನಭಾಗ್ಯ ಯೋಜನೆಯನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಕೀರ್ತಿ, ನಮ್ಮ ಹೆಗ್ಗಳಿಕೆ. ರೈತರ ಸಾಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ 74,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರಲ್ಲ, ಹೌದು. ಇವ್ರು ಹೇಳಬೇಕಾದ್ರೆ ಬಹಳ ನೀಟಾಗಿ 3,000 ಕೋಟಿ ಕುಮಾರಸ್ವಾಮಿ ಅವರು ಸಾಲ ಮಾಡಿದ್ರು ಅಂತ. ಮೇಡಮ್ ಕುಮಾರಸ್ವಾಮಿ ಅವರು 46,000 ಕೋಟಿ ಸಾಲ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಅವರು 72,000 ಕೋಟಿ ಸಾಲ ಮಾಡಿದ್ರು, ಯಡಿಯೂರಪ್ಪನವರು 66,000 ಕೋಟಿ ಸಾಲ ಮಾಡಿದ್ರು. ಹೌದು, ಇವತ್ತು ರಾಜ್ಯದ ನಮ್ಮ ಬಜೆಟ್ನ ಗಾತ್ರವೂ ಹೆಚ್ಚಾಗಿದೆ, 1 ಲಕ್ಷ ಕೋಟಿ ರೂಪಾಯಿ ಈ ಬಾರಿ ನಾವು ಸಾಲ ಮಾಡಿದ್ವಿ. ಇವ್ರು ಹೇಳಿದ್ರು ಯಾಕೆ ಪ್ರಶ್ನೆ ಮಾಡಂಗಿಲ್ಲ ಅಂತ. ಮೇಡಮ್ 55 ವರ್ಷದಲ್ಲಿ ಈ ದೇಶದ ಸಾಲ 54 ಲಕ್ಷ ಕೋಟಿ ಇತ್ತಲ್ಲ, ಇವತ್ತು ಮನಮೋಹನ್ ಸಿಂಗ್ ಅವರು 164 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ. ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು IIT IIM ಅಥವಾ ಯೋಜನೆ ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದೇ ವಿಧಾನಸೌಧದ ಬಗ್ಗೆ ಮಾತಾಡಿದ್ರು. ಅವರು ವಿಧಾನಸೌಧದ ಬಗ್ಗೆ ಮಾತಾಡಿದ್ರು. ಈಗ ನೀವು ಮುಡಾದಲ್ಲಿ 14 ಸೈಟ್ ತಗೊಂಡು ಸೈಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸರ್, ಹೇಳ್ಬೋದು. ಈಶ್ವರಪ್ಪ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ನಿಮ್ಮ ಪಕ್ಷದ ಅಧ್ಯಕ್ಷ ಆದವ್ರನ್ನ ಡಸ್ಟ್ಬಿನ್ ಹಾಕಿರೋ ಪಕ್ಷ ದೇವರಾಜ ಅರಸು, ವೀರೇಂದ್ರ ಪಾಟೀಲ್ ಕಸದ ಬುಟ್ಟಿಗೆ ಹಾಕಿದ್ದು ಕಾಂಗ್ರೆಸ್. ನೀವು ವಚನ ಭ್ರಷ್ಟರು ಅನ್ನುವಂಥ ಪದಪ್ರಯೋಗವನ್ನ ಮಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ. ಒಂದು ನಿಮಿಷ ಇರಿ ಸರ್. ಈಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನುವಂಥ ಚರ್ಚೆ ಇದೆ. ಅದೊಂಥರ ಬೂದಿ ಮುಚ್ಚಿದ ಕೆಂಡದ ಥರ ಇದೆ. ಒಂದು ಪಕ್ಷ ಒಪ್ಪಂದ ಆಗಿದ್ರೆ ಆ ಒಪ್ಪಂದವನ್ನು ಒಂದು ಪಕ್ಷ ಬ್ರೇಕ್ ಮಾಡಿಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಆ ಕಳಂಕ ಅಂಟುಗಳಲ್ವೇ? 100ಕ್ಕೆ 100 ಸಿದ್ದರಾಮಯ್ಯನವರು ನಮ್ಮ ಹೈಕಮಾಂಡ್ ಅವ್ರಿಗೊಂದು ಆಶೀರ್ವಾದ ಕೊಟ್ಟಿದೆ. ಲಾಂಗೆಸ್ಟ್ CM ಅಂತ ಇವತ್ತು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಒಪ್ಪಂದ ಆಗಿದ್ರೆ 100ಕ್ಕೆ 100 ಬಹಳ ಪ್ರೀತಿಯಿಂದ ಸಿದ್ದರಾಮಯ್ಯ ಈ ವಿಷಯ ಇದೆಯಲ್ಲ, ಇದು ಹಂಗೆ ಒಂದೇ ನಿಮಿಷ. ಇವರು ಎಲ್ಲಾ ಕಡೆ ಆದ್ಬೇದಿಯಲ್ಲಿ ಇಡೀ ಕರ್ನಾಟಕ ಕೇಳ್ಕೊಂಬತ್ತಾ ಇದಾರಲ್ಲ, ದೇವೇಗೌಡರು ಅವ್ರ ಮಗನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ತಪ್ಪಿಸಿದ್ರು ಅಂತ ಹೇಳಿ ಆತ್ಮಸಾಕ್ಷಿಗೆ ಹೇಳಿ ಸೋನಿಯಾ ಗಾಂಧಿ ಅವ್ರು ಒಪ್ಪಲಿಲ್ಲ ಮೇಡಮ್. ಅವತ್ತು ಧರ್ಮಸಿಂಗ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವತ್ತು ಮುಖ್ಯಮಂತ್ರಿ ಮಾಡಕ್ ಕೊಟ್ಟಿದ್ದು ದೇವೇಗೌಡರು. ಬನ್ನಿ ಚಾಮುಂಡೇಶ್ವರಿ ಮಂದಿರ ಪ್ರಮಾಣ ಮಾಡಿ ಈಗ ಕರ್ನಾಟಕದಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನೋ ಚರ್ಚೆ ನಡೀತಾನೆ ಇದೆ. ಇವಾಗೇನೋ ದಾಖಲೆ ಬರೆದಿದ್ದಾರೆ, ಬಟ್ ಕೆಲವೊಂದು ಸಿಚುವೇಶನ್ ಹೆಂಗಿದೆ ಅಂದ್ರೆ ಸಂಕ್ರಾಂತಿ ನಂತರ ಅಸಲಿ ಆಟ ಶುರು ಅನ್ನುವಂಥ ಚರ್ಚೆಗಳಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನೀವು ಹಿಂದಿನ ಡಿಬೇಟ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ, ನಿಮಗೆ ಹೇಳಿದ್ದೆ ನಾನು ಎಲ್ಲೋ ರಾಜಕೀಯ ಪಡಿಸಲ್ಲ. ನಮ್ಗೆ ಒಂದು ಆಂತರಿಕ ಮಾಹಿತಿ ಇರತಕ್ಕಂಥದ್ದು ದೇವರಾಜು ಅರಸುರವರ ಏನು ಸುದೀರ್ಘ ಆಡಳಿತ ಇದೆ, ಆ ಆಡಳಿತವನ್ನು ಮಾಡಿದ ನಂತರ ಇವರು ಪದತ್ಯಾಗ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಬಂದಿರೋದ್ರಿಂದ
ಮೋಸ್ಟ್ಲಿ ಈಗ ಮತ್ತೆ ಇವತ್ತು ಬೆಳಗ್ಗೆ ಅಷ್ಟೇ ಪೂರ್ಣಾವಧಿ ಅಲ್ಲ ಅದು ಆಸೆ ರಾಜಕೀಯದಲ್ಲಿ ಒಂದು ದಾಳ. ವ್ಯಕ್ತಪಡಿಸಿದ್ದಾರೆ. ಯಾರೇ ನೋಡಿ, ಯಾರೇ ಆಗ್ಲಿ ಸುಲಭವಾಗಿ ಸಿಎಂ ಸ್ಥಾನ ಯಾರಿಗೂ ಸಿಗಲ್ಲ. ಬಂದಿದ್ದನ್ನ ಅಷ್ಟೇ ಸುಲಭವಾಗಿ ಯಾರು ಬಿಟ್ಟು ಕೊಡೋದಿಲ್ಲ. ಎರಡನೇ ಆಯ್ತಾ? ದೇವರಾಜ ಆಮೇಲೆ ಪೂರ್ಣಾವಧಿ ಸಿಎಂ ಆಗ್ಲಿಲ್ಲ. ವೀರೇಂದ್ರ ಪಾಟೀಲ್ರು ವಿಮಾನ ನಿಲ್ದಾಣದಿಂದ ವಾಪಸ್ ಬಂದ್ರು. ಇವ್ರದೆಲ್ಲ ಇದೇನೆ ನಾ ಒಂದ್ ಅವಧಿ ಕೊಟ್ರೆ 10 ಸಿಎಂ ತೋರಿಸ್ತಾರೆ, ಇನ್ನೊಂದ್ ಅವಧಿಗೆ ಬಂದ್ರೆ ಇನ್ನೊಂದ್ ಸಿಎಂ ಬರೋದಿಲ್ಲ. ಇಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಷ್ಟೇ ಎಲ್ಲಾ ಪಕ್ಷಗಳು ಕೂತ್ಕೊಂಡು. ಇವತ್ತು ನಾನು ಇವ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡೆ, ಕೋಮು ಗಲಭೆಗಳಾಯ್ತು ಇವ್ರು ಬಂದಾಗ, ನೀವೆಲ್ಲರೂ ಬಂದಾಗೂ ಆಗಿದೆ, ಯಾರು ಬಂದಾಗ ಆಗಿಲ್ಲ ಅಂತ ಹೇಳಿ. ಒಂದು ಲೋಕಾಯುಕ್ತನ ಮುಚ್ಚಿಬಿಟ್ರು, ACB ಅಂತಂದ್ರು. ಯಾರ್ಯಾರು ಹೋರಾಟ ಮಾಡಿದ್ರಿ? ನೀವೆಲ್ಲಾ ಪಕ್ಷಗಳಿಗೂ ನಿಮ್ಗೆ ಏನ್ ಬೇಕಾಗಿತ್ತು? ಕ್ಲೀನ್ ಚಿಟ್ ಬೇಕಾಗಿತ್ತು. ಇವತ್ತು ಫೈಲ್ಗಳು ಕೊಳಿತಾ ಇದೆ. ಹೋದ 5 ವರ್ಷದ ಫೈಲ್ಗಳನ್ನ ತೆಗೀರಿ. ಇವತ್ತು 5 ವರ್ಷದ ಫೈಲ್ಗಳನ್ನ ಎತ್ಕೊಂಡು ಬಂದು ನೋಡಿ. ನೀವು ಅಲ್ಲಿ ನೋಡಿದ್ರೆ ಎಷ್ಟೋ ಲಕ್ಷ ಫೈಲ್ಗಳು ಬಿದ್ದಿದೆ. ಇವತ್ತು ವಿಲೇವಾರಿ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಆ ತರ ಇದೆ. ರಾಜ್ಯದ ಮೇಲೆ ಸಾಲ ಮಾತಾಡಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಯಾಕಂದ್ರೆ ಯಾರೇ ಆಗ್ಲಿ ಇವತ್ತು ನೋಡಿ, ಒಂದು ಗುರುತರವಾದ ಒಂದು ಯೋಜನೆಗಳನ್ನು ತಂದಿದ್ದಾರೆ, ಅವರು ತಂದಿದ್ರು. ಆದ್ರೆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತಕ್ಕಂಥದ್ದನ್ನು ಯಾರು ತರಲಿಲ್ಲ. ಇನ್ನೊಂದು ಈಗ ನೋಡಿ, ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬರೋದಾದ್ರೆ ನಾನು ಆಗ್ಲೇ ಉಲ್ಲೇಖ ಮಾಡ್ತಾ ಇದ್ದೆ, ಅನ್ನಭಾಗ್ಯ, ಶಾದಿ ಭಾಗ್ಯ, ಮೊಬೈಲ್ ಒಂದು, ನಮ್ಮ ಗ್ರಾಮ ನಮ್ಮ ರಸ್ತೆ, ಹಿಂಗೆ ಏನೇನೇನು ಯೋಜನೆಗಳು. ಬಟ್ ಗ್ಯಾರಂಟಿಲಿ ಎಲ್ಲ ಧೂಳಿಪಟ್ಟ ಯಾವ್ದು ಇಟ್ ಇಸ್ ನಾಟ್ ರೀಚಬಲ್. ಅದನ್ನೇ ಹೇಳ್ತಾರದು. ಗ್ಯಾರಂಟಿ ಅನ್ನೋದು ಕೊಡೋತಕ್ಕಂಥದ್ದಲ್ಲ, ಕೊಡ್ತಕ್ಕಂಥವ್ರ ಬದ್ಧತೆ ಹೇಗಾಗಿರ್ಬೇಕಾಗಿತ್ತು. ಬದ್ಧತೆ ಇರಬೇಕು. ಯಾವುದೇ ಸರ್ಕಾರಗಳನ್ನ ಯೋಜನೆ ಮಾಡೋ ದೊಡ್ಡ ವಿಚಾರ ಏನಲ್ಲ, ಆ ಯೋಜನೆಗಳನ್ನ ಸಾಕಾರ ಮಾಡಿಸ್ಬೇಕು, ಅದು ಬೇಕಾಗಿರೋದು. ಇವತ್ತು ಉಳುವವನೇ ಭೂಮಿಯ ಒಡೆಯ. ಇವತ್ತು ಬಿದ್ದುಬಿಟ್ಟಿದೆ, ಎಲ್ಲರೂ ಜಮೀನ್ದಾರರಾಗಿದ್ದಾರೆ ಅಂತ ಯೋಜನೆ. ಅದು 1 ಮಿನಿಟ್. ಆಮೇಲೆ ಬಡ ಜನರಿಗೆ ಸೂರು. ಇವತ್ತು ನೋಡಿ, ಇವತ್ತು ಎಷ್ಟೋ ಲಕ್ಷ ಮನೆಗಳು ಅಂದ್ರೆ ನಿರಾಶ್ರಿತರನ್ನ ಇದ್ ಮಾಡಿ ಮನೆಗಳನ್ನ ಹಂಚಿಲ್ಲ. ಇದು ಈ ಪಕ್ಷಗಳು ಮಾಡಿರ್ತಕ್ಕಂಥದ್ದು. ಮತ್ತೆ ದರ್ಶನ್ ಅವ್ರು ಹೇಳಿದ್ದು HAL BHL ನೆಹರು ಆಡಳಿತ ಅಲ್ಲ. ನೋಡಿ, ನಮ್ಮ ರಾಜ್ಯದ ಇತಿಹಾಸವನ್ನ ನಾವು ಗಮನಿಸಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂದರ್ಭದಲ್ಲಿ ಮೈಸೂರು ಲ್ಯಾಂಪ್ಸು, ಮತ್ತೆ ಮೈಸೂರು ಸ್ಯಾಂಡಲ್ ಅಂಡ್ ಸೋಪ್ಸು, ಮತ್ತೆ BHEL, ಇದು ಎಲ್ಲಾ ರೀತಿಯ ಕಾರ್ಖಾನೆಗಳು ತಂದು ಇಟ್ಟುಬಿಟ್ಟಿದ್ರು. ಅವ್ರೇನ್ ನಮ್ಗೇನು ಕೇಂದ್ರ ಸರ್ಕಾರಗಳು ನಮ್ಮ ರಾಜ್ಯವನ್ನ ನೋಡಿ ಅನುಕರಣೆ ಮಾಡ್ತಾ ಇದ್ರು. 1919 ಹಿಂದುಳಿದ ವರ್ಗದವ್ರಿಗೆ ನ್ಯಾಯ ಕೊಟ್ಟಿದ್ದು ಇಡೀ ದೇಶದಲ್ಲಿ ಯಾರು ಇದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಸಮಿತಿಯನ್ನ ತಗೊಂಡ್ ಬಂದು ಹಿಂದುಳಿದ ವರ್ಗದವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಹಾಸ್ಟೆಲ್ ಕೊಡ್ತಕ್ಕಂಥದ್ದು, ಪ್ರಮುಖ ಸಮುದಾಯಗಳು ಎಲ್ರಿಗೂ. ಆಮೇಲೆ ದಲಿತರಿಗೆ ಓದೋದಕ್ಕೆ ಅವಕಾಶ ಇಲ್ಲ ಆ ಟೈಮಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಅದನ್ನ ಒಂದು ಕ್ರಾಂತಿಕಾರಕ ಬದಲಾವಣೆ ನೋಡಿ. ಇಂಥ ಅನುಕರಣೆಗಳನ್ನ ಮಾಡಿದಂತ ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಕರ್ನಾಟಕದಲ್ಲಿದ್ರೆ ಅದು ಅರಸು. ದೇವರಾಜ ಅರಸು ಅವರು ಮಾಡಿದ್ಮೇಲೆ ಯಾರು ಸರಿಸಾಟಿ ಅಲ್ಲ. ಅರಸೂರವರಿಗೆ ಸರಿಸಾಟಿಯಾದ ರಾಜಕಾರಣಿ ಮುಂದೇನೂ ಬರಲ್ಲ. ಹಿಂದೆ ಅವರು ಇದಾರಲ್ಲ, ಅವರೇನೆ ಫೈನಲ್. ಇನ್ಯಾರು ನನ್ಗನ್ಸುತ್ತೆ ಇನ್ನು ಮುಂದೆ ಯಾರು ಸುದೀರ್ಘವಾದ ಆಡಳಿತ ಮಾಡೋ ರಾಜಕಾರಣ ವ್ಯವಸ್ಥೆನಂತೂ ಯಾರು ಬಿಟ್ಟಿಲ್ಲ. ಎಲ್ಲ ಹಣ, ಜಾತಿ ಕೇಂದ್ರಿತ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಮಾತಾಡೋದು ಒಂದು ಪ್ರಶ್ನೆ ರೈಸ್ ಆಯ್ತು. ನೀವು ಯಾವುದೇ ಪಕ್ಷ, ಕರ್ನಾಟಕದ ಪಕ್ಷ ಅಲ್ದಿರೋದ್ರಿಂದಾಗಿ ಈಗ ನೋಡಿ, ಯಡಿಯೂರಪ್ಪನವರು ಇತರ ನಾಯಕರನ್ನ ಅಪೋಷಣ ತಗೊಂಡ್ರು. ದೇವೇಗೌಡರು ಬೇರೆ ಯಾವ ನಾಯಕರನ್ನು ಬೆಳೆಯಾಗಿ ಬಿಡ್ಲಿಲ್ಲ. ಈ ತರದೊಂದು ಟಾಕ್ ಇರೋದು. ಕಾಂಗ್ರೆಸ್ ಅಂದ್ರೆ ಅಲ್ಲಲ್ಲ, ಕಾಂಗ್ರೆಸ್ ಅಂದಾಗ ಸಿದ್ದರಾಮಯ್ಯ ಇಷ್ಟೇ ಇದೆ. ಅವ್ರ ಮೇಲೆ ಅಂತ ಕಳಂಕ ಅಂಟ್ಕೊಳ್ಳೋದ್ರಿಂದ ಹೌದು. ನಡೆಯುವ ಸರ್ಕಾರ ಹೊರಡಿಸ್ಕೊಂಡು ಬಿಟ್ಕೊಳ್ಳಿ ಈಗ ಅಧಿಕಾರವನ್ನ. ಅವ್ರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಪೂರ್ಣಾವಧಿ ಅಂತ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಏನ್ ಹೇಳ್ತಿರೋದ್ರ ಬಗ್ಗೆ? ಪೂರ್ಣಾವಧಿ ನಾನು ವೆರಿ ಫಸ್ಟ್ ಪಾಯಿಂಟ್ ಅಲ್ಲಿ ಕ್ಲಿಯರ್ ಮಾಡಿದೆ. ಅದು ಕಾಂಗ್ರೆಸ್ನ ಆಂತರಿಕ ವಿಚಾರ. ಅವ್ರು ಪೂರ್ಣಾವಧಿ ಆಗ್ತಾರೋ ನಾಳೆ ಇಳಿತಾರೋ ಅದು ಯಾವುದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಮಸ್ಯೆ ಅಲ್ಲ. ಆದ್ರೆ ಈ ರಾಜ್ಯದಲ್ಲಿ ನೂರಾರು ಜ್ವಲಂತ ಸಮಸ್ಯೆಗಳು ಇವತ್ತಿದೆ. ಎಲ್ಲ ಜ್ವಲಂತ ಸಮಸ್ಯೆ ಪ್ರತಿಪಕ್ಷ ಅಂತ ಇದೆಯಲ್ಲ, ನೀವು ಏನ್ ಮಾಡ್ತಿದ್ದೀರಾ? ಹೋರಾಟ ಮಾಡ್ತಾ ಇದೀವಿ, ಅವರ ಹಗರಣಗಳನ್ನ ಹೊರಗೆ ತೆಗಿತಾ ಇದೀವಿ. ನೋಡಿ, ಯಾರು CM ಆಗ್ತಾರೋ ಅದು ಭಾರತೀಯ ಜನತಾ ಪಾರ್ಟಿಯ ಸಮಸ್ಯೆ ಅಲ್ಲ.
CM ಆದವರು ಈ ರಾಜ್ಯಕ್ಕೆ ಒಳ್ಳೆ ಆಳ್ವಿಕೆಯನ್ನ ಆಡಳಿತವನ್ನ ಕೊಡಬೇಕು. ಆದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟವನ್ನ ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗಿ ಇಟ್ಕೊಂಡು ಇವತ್ತು ರಾಜ್ಯ ಕಗ್ಗತ್ತಲೆಯ ಸ್ಥಿತಿಗೆ ತಲುಪಿದೆ. ಆದ್ರಿಂದ ರಾಜ್ಯ ಸಿದ್ದರಾಮಯ್ಯನವರಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಪರಮೇಶ್ವರ್ ಅವರಾದ್ರೂ ಆಗ್ಲಿ, DK ಶಿವಕುಮಾರ್ ಆದ್ರೂ ಆಗ್ಲಿ, ಕೊನೆಗೆ ಯತೀಂದ್ರ ಆಗ್ಲಿ, ಪ್ರದೀಪ್ ಈಶ್ವರ್ ಆಗ್ಲಿ, ಯಾರೇ CM ಆದ್ರೂ ಕಾಂಗ್ರೆಸ್ನವರಿಂದ ಒಳ್ಳೆಯ ಆಳ್ವಿಕೆಯನ್ನ, ಸುಶಾಸನವನ್ನ ಈ ರಾಜ್ಯದ ಜನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ರಾಜ್ಯದ ಜನ ಕಾಂಗ್ರೆಸ್ನ ಆಡಳಿತದಿಂದ ಬೇಸತ್ತೋಗಿದ್ದಾರೆ. ರೈಟ್ ಶಿವರಾಜ್ ಅವರು, ಉಮೇಶ್ ಅವರು ಹೇಳಿ ಸರ್ ಬೇಗ ಕ್ವಿಕ್ ಆಗಿ. 2028ಕ್ಕೆ ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ಚುನಾವಣೆ ಆಯ್ತಾಯ್ತು. ಶಿವರಾಜ್ ಅವರು, ಉಮೇಶ್ ಅವರು, ದರ್ಶನ್ ಅವರು, ಸತೀಶ್ ಕರ್ನಾಟಕದ ಮುಖ್ಯಮಂತ್ರಿ ಘನತೆವೆತ್ತ ಸಿದ್ದರಾಮಯ್ಯನವರು 7 ವರ್ಷ 239 ದಿವಸಗಳನ್ನ ಪೂರ್ಣಗೊಳಿಸಿದ್ದಾರೆ. ಈ ಮೂಲಕ ಒಂದು ದಾಖಲೆಯನ್ನ ಬರೆದಿದ್ದಾರೆ. ಇದು ಆತ್ಮಾವಲೋಕನದ ಸಮಯ. ಹೌದು, 40 ವರ್ಷದ ನನ್ನ ರಾಜಕಾರಣದಲ್ಲಿ ನಾನು ರಾಜ್ಯಕ್ಕೆ ಏನು ಕೊಟ್ಟಿದ್ದೀನಿ, ಇನ್ನು ಏನು ಮಾಡೋದಕ್ಕಿದೆ, ಯಾವ ರೀತಿ ಪ್ರತಿಯೊಬ್ಬ ಕಟ್ಟಕಡೆಯ ಸಮಾಜದ ವ್ಯಕ್ತಿಯನ್ನು ಮುನ್ನೆಲೆಗೆ ತರ್ಬೋದು, ಅವರ ಅಭಿವೃದ್ಧಿಯನ್ನು ಹೆಂಗೆ ಮಾಡ್ಬೋದು, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಹಾದಿ ಹೀಗೆ ಮುಂದುವರಿಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.